ಕಣ್ಣುಗಳ ಮುಚ್ಚುತ್ತಾ, ಹೌದು, ಆತನು ನನ್ನೊಂದಿಗಿರುವಾಗ ಅದು ಎಂತಹ ಆನಂದವೆಂದರೆ ವರ್ಣಿಸಲು ಅಸಾಧ್ಯವಾದುದು. ಯಾರೆನ್ನ ಕೈ ಬಿಟ್ಟರೂ ಆತನು ನನ್ನ ಕೈ ಬಿಡನೂ ತೊರೆಯುವುದಿಲ್ಲ. ಆದುದರಿಂದ ದೈವ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ಆತನೇ ಆನಂದಕ್ಕೆ ಮೂಲಾಧಾರವು. ಕಣ್ಣುಗಳ ಮುಚ್ಚುತ್ತ ನಮ್ಮನ್ನೇ ತಂದೆಯ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ಸಂಪೂರ್ಣ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ ನಿಮ್ಮ ಆತ್ಮರ ಮೂಲಕವಾಗಿ ಯಾವ ರೀತಿ ಬೆಳಗಿನ ತರಗತಿಯನ್ನು ಮುನ್ನಡೆಸಿದ್ದೀರೋ ಅದೇ ರೀತಿ ಈ ಮಧ್ಯಾಹ್ನದ ತರಗತಿಯನ್ನು ಕೂಡ ಸಂಪೂರ್ಣ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ತಂದೆ ಮುಂದೆ ನೀವು ಕಲಿಸಿಕೊಡುವಂಥ ಪ್ರತಿಯೊಂದು ಸತ್ಯವಾಕ್ಯಗಳಿಗಾಗಿಯೂ ನೀವು ಬಹಿರಂಗಪಡಿಸುವಂಥ ಸ್ವರ್ಗೀಯ ಸಾಮ್ರಾಜ್ಯದ ರಹಸ್ಯಗಳಿಗಾಗಿಯೂ ಆ ಬೋಧಿಸಲ್ಪಟ್ಟಂಥ ವಾಕ್ಯಗಳು ನಮ್ಮ ಮಧ್ಯದಲ್ಲಿ ಕಾರ್ಯರೂಪದಲ್ಲಿ ನೆರವೇರುವಂಥ ಮಹಿಮೆಯ ಕಾರ್ಯಗಳಿಗಾಗಿ ಮುಂಚಿತವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಪವಿತ್ರಾತ್ಮ ದೇವನ ಈ ಸಮಯದಲ್ಲಿ ಮತ್ತೊಮ್ಮೆ ನಮ್ಮನ್ನು ಸಂಪೂರ್ಣ ನಿಮಗೊಪ್ಪಿಸುತ್ತಾ ಇಲ್ಲಿ ಬೋಧಿಸುವಂಥ ವಾಕ್ಯಗಳು ಪ್ರಭು ಯೇಸು ಕ್ರಿಸ್ತರ ನಾಮದ ಮಹಿಮೆಗಾಗಿ ಇಲ್ಲೇ ಈ ಆಲಯದಲ್ಲೇ ಕಾರ್ಯರೂಪದಲ್ಲಿ ನೆರವೇರುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆತ್ಮನೇ, ನೀವು ನೆರವೇರಿಸುವ ಎಲ್ಲ ಕಾರ್ಯಗಳಿಗಾಗಿಯೂ ಪ್ರಭು ಯೇಸುವಿನ ನಾಮದ ಮಹಿಮೆಗಾಗಿ ನೆರವೇರುವ ಸಕಲ ಅದ್ಭುತ ಕಾರ್ಯಗಳಿಗಾಗಿಯೂ ತಂದೆಯೇ ಮುಂಚಿತವಾಗಿ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಡೆದ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಬೆಳಗಿನ ತರಗತಿಯಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಧ್ಯಾನಿಸಿದ್ದೇವೆ ದೈವವಾಕ್ಯದ ಮೂಲಕವಾಗಿ. ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಮರಣ ಹೊಂದಿದ್ದೇ ನಮ್ಮ ಪಾಪಗಳ ನಿಮಿತ್ತವಾಗಿ. ಅವರ ಪುನರುತ್ಥಾನವು ದೇವರ ನೀತಿವಂತಿಕೆಯನ್ನು, ಸತ್ಸಂಬಂಧವನ್ನು ಏರ್ಪಡಿಸಿತು. ಅದರರ್ಥ ಮನುಷ್ಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಂತಹ ಮರಣವನ್ನು ಜಯಿಸಿ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡರು. ಪುನರುತ್ಥಾನಗೊಂಡಾಗ ಪ್ರಿಯರೇ, ಅವರು ಸ್ವರ್ಗಾರೋಹಣವಾಗುವಾಗ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಶಿಷ್ಯರಿಗೆ ಅವರು ಹೇಳ್ತಾರೆ, ಯೋಹಾನ ಶುಭ ಸಂದೇಶ ಕಡೆ ಅಧ್ಯಾಯದಲ್ಲಿ, ಈಗ ಭೂಮಲೋಕದ ಮೇಲೂ ಪರಲೋಕದ ಮೇಲೂ ನನಗೆ ಅಧಿಕಾರವನ್ನು ಕೊಡಲಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಎಲ್ಲ ಅಧಿಕಾರವನ್ನು ಯಾರಿಗೆ ಕೊಡಲಾಗಿದೆ? ಪ್ರಭು ಯೇಸು ಕ್ರಿಸ್ತರಿಗೆ. ಈಗ ಆ ಅಧಿಕಾರವನ್ನು ಯಾರು ಹೊಂದಿದ್ದೇವೆ? ಕ್ರಿಸ್ತನಲ್ಲಿರುವಂಥ ನಾನು ಮತ್ತು ನೀವು. ಅದಕ್ಕಾಗಿ ಲೂಕನ ಶುಭ ಸಂದೇಶ 10ನೇ ವಾಕ್ಯ 19 ಹೇಳ್ತದೆ, ಇಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಹೇಳ್ತದೆ, ಯಾವುದು ಯಾವ ರೀತಿಯಲ್ಲೂ ಹಾನಿ ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದರರ್ಥ ನಿಮ್ಮ ಜೀವನದಲ್ಲಿ ದುರಾತ್ಮನ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ನೋ, ನೆವರ್ ಎವರ್, ಎಂದಿಗೂ ಕೂಡ ಇಲ್ಲ. ಯಾಕೆಂದರೆ ದೈವ ವಾಕ್ಯದಲ್ಲಿ ಶುಭ ಸಂದೇಶದಲ್ಲಿ ಸಂಕ್ಷಿಪ್ತವಾಗಿ ಧ್ಯಾನಿಸಿದ್ದೇವೆ. ಮತ್ತಾನ ಶುಭ ಸಂದೇಶ 8ನೇ ಅಧ್ಯಾಯ, ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡಿದಂತೆ 6,000 ದೆವ್ವಗಳಿಡಿದಂಥ ವ್ಯಕ್ತಿ, ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಂತೆ ಯೇಸುವನ್ನು ನೋಡುತ್ತಿದ್ದಾಗ ಆತನೇನು ಮಾಡ್ದ? ಅಡ್ಡ ಬಿದ್ದ. ಇನ್ ದ ಸೇಮ್ ವೇ ಅದೇ ಪವಿತ್ರಾತ್ಮನ ಶಕ್ತಿಯನ್ನು ನಾನು ಮತ್ತು ನೀವು ಏನಾಗಿದ್ದೇವೆ? ಹೊಂದಿದವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಯೋಹಾನ ಶುಭ ಸಾರಿ ರೋಮನಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 11 ಓದಿ. ಯಾರ ಹತ್ರ ERV ಟ್ರಾನ್ಸ್ಲೇಷನ್ ಇದ್ರೆ ಓದಿ. 8 ರೋಮ 8ನೇ ಅಧ್ಯಾಯ ವಾಕ್ಯ 11. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ. ಯಾರು ಯೇಸುವನ್ನು ಮರಣದಿಂದ ಎಬ್ಬಿಸಿದ್ದು? ಅದೇ ಪವಿತ್ರ ಆತ್ಮರು ನಿಮ್ಮಲ್ಲಿ ನೆಲೆಗೊಂಡಿರಲಿ, ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಅವರ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಫಸ್ಟ್ ಆಫ್ ಆಲ್ ಲಾಸ್ಟ್ ವರ್ಡ್ ಅಂತ ತೆಗೆದುಕೊಳ್ಳೋಣ. ನಶ್ವರ ದೇಹಗಳಿಗೆ ಜೀವವನ್ನೀಯುವರು. ಏನು ನಶ್ವರ ಅಂದರೆ? ನಾದೀಶ್ವರ. ನಶ್ವರ ಏನು? ನಶ್ವರ ಅಂದರೆ ಜೀವ ಇಲ್ಲದಿರುವಂಥದ್ದು. ನಶ್ವರ ಅಂದರೆ ಶೂನ್ಯಕರವಾದದ್ದು,
ಅಥವಾ ಅಳಿಯಲ್ಪಡುವಂಥದ್ದು ಎಂಬುದಾಗಿ. ಬಟ್ ದೇವರ ವಾಗ್ದಾನ ತಿಳಿಸದೆ ಆ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನಶ್ವರವಾದಂತಹ ನಿಮ್ಮ ದೇಹಗಳಿಗೆ ಏನು ಮಾಡ್ತದೆ? ಜೀವವನ್ನು ಈಯುತ್ತದೆ. ಉದಾಹರಣೆಗೆ, ನಿಮ್ಮ ಮನೆಯ ಮುಂದೆ ಒಂದು ಗಿಡ ಅದು ಒಣಗಿ ಹೋಗಿದೆ, ಅದು ಮತ್ತೆ ಚಿಗುರಲಿಕ್ಕೆ ಏನು ಮಾಡಬೇಕು? ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಓಕೆ, ನಿಮ್ಮ ಮನೆ ಮುಂದೆ ಇರುವಂತಹ ಗಿಡ ಇಷ್ಟು ದಿನ ಹಚ್ಚ ಹಸಿರಾಗಿತ್ತು, ಈಗ ಒಣಗಿ ಹೋಗ್ತಾ ಇದೆ, ಅದು ಮತ್ತೆ ಚಿಗುರ್ಲಿಕ್ಕೆ ನೀವೇನು ಮಾಡ್ತೀರಾ? ನೀವು ನೀರು ಹಾಕದೆ ನಿಲ್ಲಿಸುವಾಗ ಏನಾಗ್ತದೆ? ಅದು ಒಣಗಿ ಹೋಗ್ತದೆ. ನೀವು ಯಾವಾಗ ಮತ್ತೆ ನೀರನ್ನು ಹಾಕ್ತೀರ ಅದೇನು ಮಾಡ್ತದೆ? ಮತ್ತೆ ಹಸಿರಾಗ್ತದೆ, ಚಿಗುರ್ಲಿಕ್ಕೆ ಪ್ರಾರಂಭಿಸ್ತದೆ. ಹೌದಲ್ವ? ಅದರರ್ಥ ಜೀವವನ್ನು ಈಯುವಂಥದ್ದು. ಅದರರ್ಥ ಯಾವ ರೀತಿ ಆ ಒಣಗಿದ ಗಿಡಕ್ಕೆ ನೀವು ನೀರನ್ನು ಹೆರಿಯುವಾಗ ಅದು ಹಸಿರಾಗಲ್ಪಡ್ತದೋ, ಚಿಗುರಲ್ಪಡ್ತದೋ, ಇನ್ ದ ಸೇಮ್ ವೇ ನಿಮ್ಮ ನಶ್ವರವಾದಂಥ ದೇಹಗಳಿಗೂ ದೇವರು ಯಾವುದರ ಮೂಲಕ ಜೀವವನ್ನು ನೀಡಿದ್ದಾರೆ? ಪವಿತ್ರ ಆತ್ಮರ ಮೂಲಕವಾಗಿ. ಹಾಲೆಲೂಯ. ಸದ ಕೇಳಿದ್ರೆ ನಿಮ್ಮ ನಶ್ವರವಾದಂಥ ದೇಹಗಳಿಗೆ ಜೀವವನ್ನು ಈಯುವರು. ಅದರರ್ಥ ನಿಮ್ಮ ನಶ್ವರ ದೇಹ ಜೀವದೊಂದಿಗೆ ಪ್ರವರ್ಧಿಸಲಿಕ್ಕೆ ಸಾಧ್ಯ ಯಾವಾಗ? ಸತ್ತವರನ್ನ ಜೀವಕ್ಕೆ ಎಬ್ಬಿಸಿದಂತಹ ಅದೇ ಆತ್ಮರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ. ಆತ್ಮರು ನಿಮ್ಮಲ್ಲಿ ನೆಲೆಗೊಳ್ಳಬೇಕಾ? ನೆಲೆಗೊಳ್ಳಬೇಕಾ? ದೈವ ವಾಗ್ದಾನ ತಿಳಿಸಿದೆ. ರೋಮನ್ 8:11, ರೋಮ 8ನೇ ವಾಕ್ಯ 11 ERV ಟ್ರಾನ್ಸ್ಲೇಷನ್ ಹೇಳ್ತದೆ. ಹೌದು, ERV ಟ್ರಾನ್ಸ್ಲೇಷನ್ ಇದ್ರೆ ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾರೆ. ಏನು ಮಾಡಿದ್ದಾರೆ? ವಾಸವಾಗಿದ್ದಾರೆ. ಅದರ ಅರ್ಥ ಏನು? ಪ್ರಭು ಯೇಸುವನ್ನ ಸತ್ತ ದೇಹವನ್ನು ಹೇಗೆ ಪುನರುತ್ಥಾನಗೊಂಡಿದ್ದು? ಆ ಆತ್ಮನ ಶಕ್ತಿಯಲ್ಲಿ ಹಾಕಲ್ಪಟ್ಟು ಅವರು ಪುನರುತ್ಥಾನ ಹೊಂದಲ್ಪಟ್ರು. ದ ಸೇಮ್ ರೆಸರೆಕ್ಷನ್ ಪವರ್ ಅದೇ ಆತ್ಮರಿಗೆ ಎಲ್ಲಿ ನೆಲೆಗೊಂಡಿದ್ದಾರೆ? ನಿಮ್ಮ ಒಳಗಡೆ ನೆಲೆಗೊಂಡಿದ್ದಾರೆ. ಹಾಗಾದರೆ ನಿಮ್ಮ ದೇಹ ಕ್ಷೀಣಿಸ್ತದ ಅಥವಾ ವೃದ್ಧಿಸ್ತದ? ನಾಟ್ ಹಿಂಗಲ್ಲ, ಓಕೆ. ನಿಮ್ಮ ದೇಹ ಕ್ಷೀಣಿಸ್ತದೋ ಅಥವಾ ವೃದ್ಧಿಸ್ತದೋ? ಏನು ವೃದ್ಧಿ ಅಂದರೆ? ಅಭಿವೃದ್ಧಿ. ಯಾವ ರೀತಿ? ನಿಮ್ಮ ನಶ್ವರವಾದಂಥ ದೇಹಗಳಿಗೆ ಜೀವವನ್ನು ನೀವ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನೀವು ಅನಾರೋಗ್ಯದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅನಾರೋಗ್ಯದ ದೇಹವು ಆರೋಗ್ಯದೊಂದಿಗೆ ಪ್ರವರ್ಧಿಸ್ತದೆ. ಹಲ್ಲೆಲೂಯಾ. ನಾವು ನೋಡುವುದು ಎಜೆಕಿಯೇಲ್ ಗ್ರಂಥದಲ್ಲಿ ನಾವು ನೋಡುವಾಗ, ಯಾವಾಗ ಎಜೆಕಿಯೇಲ್ ಪ್ರವಾದಿಯು ದೇವರ ಆಜ್ಞೆಯ ಪ್ರಕಾರ ನುಡಿಯುವಾಗ ಒಣ ಎಲುಬುಗಳು ಜೀವಕ್ಕೆ ಬಂತೋ, ಇನ್ ದ ಸೇಮ್ ವೇ ಪ್ರಿಯರೇ, ಆ ಸತ್ತವರ ಒಳಗಿನ ಜೀವಂತರಾಗಿ ಎಬ್ಬಿಸಿದ ಅದೇ ಆತ್ಮರು ನಿಮ್ಮಲ್ಲಿ ಮತ್ತು ನನ್ನಲ್ಲಿ ನೆಲೆಗೊಂಡಿರುವಾಗ ಯಾವ ದೇಹದ ಅಂಗಾಂಗಗಳು ಕ್ರಿಯೆಯನ್ನು ನಿಲ್ಲಿಸಿಬಿಟ್ಟಿತೋ ಅದು ಜೀವದೊಂದಿಗೆ ಪ್ರವರ್ಧಿಸ್ತದೆ. ಅದರರ್ಥ ಏನು? ಯಾವ ಅಂಗಾಂಗಗಳು ಅರ್ಧಂಬರ್ಧ ಅದು ಕೊಳೆತು ಹೋಗಿರ್ಬೋದು, ಅಥವಾ ಅರ್ಧಂಬರ್ಧ ಇಲ್ಲದಂತ ಆಗಿರ್ಬೋದು, ಅಥವಾ ಸ್ಥಗಿತವಾಗಿ ಅದು ತೆಗೆಯಲ್ಪಟ್ಟಿರ್ಬೋದು. ಬಟ್ ಪ್ರೈಸ್ ಗಾಡ್, ದೇವರ ವಾಗ್ದಾನ ತಿಳಿಸದೆ ಪ್ರಿಯರೇ, ನನ್ನ ಮತ್ತು ನಿಮ್ಮ ದೇವರು ಅಬ್ರಹಾಮನು ಹೇಳ್ತಾನೆ, ರೋಮನಿಗೆ ಬರೆದ 4ನೇ ವಾಕ್ಯ 17ರಿಂದ, ನನ್ನ ದೇವರು ಅಸಾಧ್ಯವಾದುದನ್ನು ಸಾಧ್ಯಪಡಿಸುವ ಆತನು, ಇಲ್ಲದನ್ನು ಇರುವಂಥದ್ದಾಗಿಸುವ ಆತನು, ಸತ್ತವರಿಗೆ ಮತ್ತೆ ಜೀವವನ್ನು ಇಡುವ ಆತನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರರ್ಥ ನಮ್ಮ ಶರೀರದಲ್ಲಿ ಯಾವುದು ನಶ್ವರವಾಗಿದೆಯೋ, ಅದರರ್ಥ ಕ್ರಿಯೆಗಳನ್ನು ನಿಲ್ಲಿಸಿದೆಯೋ, ಸ್ಥಗಿತವಾಗಿದೆಯೋ, ಆ ಆತ್ಮನ ನೀವು ಹೊಂದಿರುವುದರಿಂದ ಪ್ರಿಯರೇ, ಅದು ಮತ್ತೆ ಕಾರ್ಯವನ್ನು, ಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ರೋಮ 8ನೇ ವಾಕ್ಯ 11 ಅದನ್ನು ಮನೆಗೂ ಕೂಡ ಓದಿ ನೋಡಿ. ERV ಟ್ರಾನ್ಸ್ಲೇಷನ್ ತೆಗೆದು ನೋಡಿ, ನಮಗೆ ಗೂಗಲಲ್ಲಿ ಅದು ಅವೈಲಬಲ್ ಇದೆ. ನೀವು ನೋಡುವಾಗಲೇ ಹೇಳ್ತದೆ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಸಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮಲ್ಲಿ ನೆಲೆಸಿರುವಾಗ ಫಸ್ಟ್ ನಿಮ್ಮ ದೇಹದಲ್ಲಿ ಅದು ಅಭಿವೃದ್ಧಿಯನ್ನು ತರುತ್ತದೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಮೂಲಕ ಕಾರ್ಯಗಳು ನೆರವೇರ್ತದೆ. ಉದಾಹರಣೆಗೆ ನಾವು ನೋಡುವಾಗ ದೈವ ವಾಕ್ಯದಲ್ಲಿ Acts chapter 3 ತೆಗಿರಿ. ಪ್ರೇಷಿತರ ಕಾರ್ಯಕಲಾಪ 3ನೇ ಅಧ್ಯಾಯ 3
ಥ್ಯಾಂಕ್ ಯು ಜೀಸಸ್. ಪ್ರೇಷಿತರ ಕಾರ್ಯಕಲಾಪ 3ನೇ ಅಧ್ಯಾಯ 3ನೇ ಅಧ್ಯಾಯ ವಾಕ್ಯ 1ರಿಂದ 5ನೇ ವಾಕ್ಯ. 1. ಒಂದು ದಿನ ಒಂದು ದಿನ ಹೇಳಿ ಎಲ್ಲರೂ. ಒಂದು ದಿನ 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 ಒಂದು ದಿನ. ಯಾವುದು ಆ ದಿನ? ಐ ಡೋಂಟ್ ನೋ, ನನಗಂತೂ ಗೊತ್ತಿಲ್ಲ. ಬಟ್ ಅದು ದಿನ ಯಾವುದಂದ್ರೆ ಶಿಷ್ಯರು ಪಂಚದಶಮಿಯ ದಿನದಂದು ಪವಿತ್ರಾತ್ಮರನ್ನು ಸ್ವೀಕರಿಸಿಕೊಂಡ ನಂತರದ ದಿನ. ಶಿಷ್ಯರು ಪವಿತ್ರ ಪಂಚದಶಮಿಯ ದಿನ, ದಶಮಿಯ ದಿನ, ಅದರರ್ಥ 50ನೇ ದಿನ. ಆಫ್ಟರ್ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿ 40ನೇ ದಿನಕ್ಕೆ ಪುನರುತ್ಥಾನಗೊಂಡು ಆಫ್ಟರ್ 10 days ನಂತರದಲ್ಲಿ ನಾವು ನೋಡ್ತೇವೆ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪಂಚದಶಮಿಯ ದಿನದಂದು ಅವರೆಲ್ಲರೂ 2ನೇ ಅಧ್ಯಾಯವನ್ನು ನೀವು ತೆಗೆದು ನೋಡುವಾಗ ಗೊತ್ತಾಗ್ತದೆ, ಮೇಲ್ಮಾಳಿಗೆಯಲ್ಲಿ 120 ಮಂದಿ ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಯಾರು ಇಳಿದು ಬಂದ್ರಾಗ ಅವರ ಮೇಲೆ? ಪವಿತ್ರಾತ್ಮರು ಕೆನ್ನಾಲಿಗೆ ರೂಪದಲ್ಲಿ ಅವರ ಮೇಲೆ ವಿಂಗಡವಾಗಿ ನೆಲೆಸಲ್ಪಟ್ರು. 2ನೇ ಅಧ್ಯಾಯವನ್ನು ಹೋಲ್ ಚಾಪ್ಟರ್ ನೀವು ನೋಡುವಾಗ ಗೊತ್ತಾಗ್ತದೆ ಪ್ರಿಯರೇ, ಯಾವಾಗ ಪವಿತ್ರಾತ್ಮರು ಅವರ ಮೇಲೆ ಬಂದರೋ ದೈವ ವಾಗ್ದಾನ ತಿಳಿಸದೆ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. ದ ಗಿಫ್ಟ್ ಆಫ್ ಟಂಗ್ಸ್, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿದ್ರು. ಏನು ಅನ್ಯ ಭಾಷೆ? ಅನ್ಯ ಭಾಷೆ ಎನ್ನುವಂಥದ್ದು ಪ್ರಿಯರೇ, ತಂದೆಯೊಂದಿಗೆ ತನ್ನ ಮಕ್ಕಳು ಮಾತನಾಡಲಿಕ್ಕಾಗಿ ಕೊಟ್ಟಿರುವಂತಹ ಭಾಷೆ, ಉಚಿತವಾದ ಕೊಡುಗೆ ಅನ್ಯ ಭಾಷೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಆತ್ಮೀಕವಾಗಿ ಯಾವ ವ್ಯಕ್ತಿ ತನ್ನ ಭಕ್ತಿ ವೃದ್ಧಿಗೊಳ್ಳಬೇಕೆಂಬುದಾಗಿ ಇಚ್ಛಿಸ್ತಾನೋ ಪ್ರಿಯರೇ, ಎವ್ರಿ ಡೇ ಆತನ ಎಷ್ಟರ ಮಟ್ಟಿಗೆ ಅನ್ಯ ಭಾಷೆಯಲ್ಲಿ ತಂದೆಯೊಂದಿಗೆ ಮುನ್ನಡಿತಾನೋ ಆತನ ಜೀವಿತದಲ್ಲಿ ಯಥೇಚ್ಛ ಫಲಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ಅದರ ಹೆಚ್ಚಿನ ವಿವರಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅಲ್ಲಿಗೆ ನಿಮಗೆ ಬೇಕಾದಷ್ಟು ಟೀಚಿಂಗ್ಸ್ಗಳು ಅವೈಲಬಲ್ ಇದೆ. ಓಕೆ, ಬಟ್ ನಮ್ಮ ಪಾಠ ಬಂದಿರೋದು ಈಗ 3ನೇ ಅಧ್ಯಾಯ. ಯಾವ ದಿನ ಅದು? ಒಂದು ದಿನ. ಒಂದು ದಿನ. ಯಾವ ದಿನ? ಒಂದು ದಿನ. ಆ ಒಂದು ದಿನ ಏನನ್ನೋದಾದ್ರೆ ಪಂಚದಶಮಿಯ ದಿನದಂದು ಶಿಷ್ಯರು ಪವಿತ್ರಾತ್ಮರ ಅಭಿಷೇಕವನ್ನು ಸ್ವೀಕರಿಸಿಕೊಂಡಂತಹ ನಂತರದ ದಿನ. ಪ್ರೈಸ್ ದಿ ಲಾರ್ಡ್. ಅವರು ಪವಿತ್ರಾತ್ಮರ ಶಕ್ತಿಯನ್ನು ಸ್ವೀಕರಿಸಿಕೊಳ್ಳೋ ಮುಂಚೆ ಅವರು ಹೇಗಿದ್ರು? ಯೆಹೂದ್ಯರಿಗೆ ಅಂಜಿಕೊಂಡು ಅವರು ಭಯಭ್ರಾಂತರಾಗಿ ಬಾಗಿಲನ್ನು ಮುಚ್ಚಿಕೊಂಡಿದ್ರು. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಾಗ ಶಿಷ್ಯರಿಗೆ ದರ್ಶನವನ್ನು ಇಟ್ಟು ಹೇಳಿದ್ರು, ನಿಮಗೆ ಶಾಂತಿ. ಏನಂತ ಹೇಳಿದ್ರು? ನಿಮಗೆ ಶಾಂತಿ. ಶಾಂತಿ. ಯಾರನ್ನು ನೋಡ್ಕೊಂಡು ಹೇಳಿದ್ರು? ಯಾರನ್ನು ನೋಡಿ ಹೇಳಿದ್ರು? ಪ್ರೇಷಿತರನ್ನು. ನಾವು ಕೂಡ ಬಲಿ ಪೂಜೆಗಳಲ್ಲಿ ಕೇಳಿದ ಫಾದರ್ ಹೇಳಿದರೆ, ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಾವೇನು ಹೇಳ್ತೇವೆ? ನಿಮ್ಮೊಡನೆಯೂ ಇರಲಿ. ಪುನಃ ನೆಕ್ಸ್ಟ್ ಏನು ಹೇಳ್ತಾರೆ? ಪರಸ್ಪರ ಶಾಂತಿ. ಪರಸ್ಪರ ಶಾಂತಿಯನ್ನು ಕೋರೋಣ. ನಾವೇನು ಮಾಡ್ತೇವೆ? ಶಾಂತಿ ಯಾರಿಗೆ? ಅಕ್ಕಪಕ್ಕದವ್ರನ್ನ ನೋಡಿ ಶಾಂತಿ. ಅದು ಗೋಡೆ ಇದೆಯೋ, ಟೇಬಲ್ ಇದೆಯೋ, ಯಾರಿದಾರೋ, ಮನುಷ್ಯರಿದಾರೋ, ಸ್ಪೀಕರ್ ಇದೆಯೋ, ಫ್ಯಾನ್ ಇದೆಯೋ ನೋಡೋದಿಲ್ಲ. ಶಾಂತಿ ಹೇಳಬೇಕು. ಇನ್ನು ತುಂಬ ಜನಕ್ಕೆ ಶಾಂತಿ ಹೇಳ್ಬೇಕಾದ್ರೆ ಮೊದಲು ಬಲಕ್ಕೆ ತಿರುಗಬೇಕು. ಬಲಗಡೆ ಗೋಡೆ ಇದ್ರೆ ಶಾಂತಿ. ಅದು ಹೇಳಿದ್ರೆ ನನಗೆ ಗೋಡೆ ಏನು ಹೇಳ್ತದೆ? ಗೋಡೆಗೂ ಶಾಂತಿ. ನಂಗೆ ಶಾಂತಿ ಬೇಡಪ್ಪ, ನೀ ಶಾಂತವಾಗಿದ್ದರೆ ಸಾಕು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ಕೋರುವಂಥದ್ದು ಯಾರ ಶಾಂತಿಯನ್ನು ಪ್ರಿಯರೇ? ಪ್ರಭುವಿನ ಶಾಂತಿಯನ್ನು. ಹಾಗಾಗಿ ನೆಕ್ಸ್ಟು ಪ್ರಭುವಿನ ಶಾಂತಿಯನ್ನು ಕೋರಬೇಕಾದ್ರೆ ಅಟ್ಲೀಸ್ಟ್ ಕೆಳಗಡೆ ಹಿಂಗೆ ಮಾಡಬೇಡಿ, ಆಯಿತಾ? ಎದುರುಗಡೆ ಯಾರಿದಾರೋ ಅವರು ನೋಡಿ ಒಂದು ಸ್ಮೈಲ್ ಮಾಡಿ ಪ್ರಭುವಿನ ಶಾಂತಿಯನ್ನು ಕೋರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓಕೆ, ಓದಮ್ಮ ಮುಂದೆ. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸಮಯ, ಅದು ಪ್ರಾರ್ಥನಾ ವೇಳೆ. ಪೇತ್ರ ಮತ್ತು ಯೋವನ ಮಹಾದೇವಾಲಯಕ್ಕೆ ಹೋದರು. ಸುಂದರ ದ್ವಾರ ಎಂದು ಕರೆಯಲಾದ ಬಾಗಿಲ ಬಳಿ
ಹುಟ್ಟು ಕುಂಟನೊಬ್ಬ ಇದ್ದನು. ಅವನನ್ನು ಪ್ರತಿದಿನ ಹೊತ್ತು ತಂದು ಈ ದ್ವಾರದ ಬಳಿ ಬಿಡಲಾಗುತ್ತಿತ್ತು. ಅವನು ದೇವಾಲಯಕ್ಕೆ ಬರುತ್ತಿದ್ದ ಜನರಿಂದ ಭಿಕ್ಷೆ ಬೇಡುತ್ತಿದ್ದನು. ಓಕೆ, ಪ್ರೈಸ್ ಗಾಡ್. ಇಲ್ಲಿ ಮಹಾದೇವಾಲಯದಲ್ಲಿ ಒಂದು ದ್ವಾರ ಇದೆ, ಅದಕ್ಕೆ ಹೆಸರು ಸುಂದರ ದ್ವಾರ ಎಂಬುದಾಗಿದೆ. ಆ ಸುಂದರ ದ್ವಾರದಲ್ಲಿ ಯಾರು ಕುಳಿತುಕೊಂಡಿದ್ದಾರೆ? ಹುಟ್ಟುಕುಂಟ. ಹುಟ್ಟುಕುಂಟ ಏನು ಮಾಡ್ತಿದ್ದಾನಲ್ಲಿ? ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆತನ ಹುಟ್ಟಿನಿಂದ ಯಾವುದೇ ಕಾರಣಕ್ಕೂ ಕಾಲೂರಿ ನಡೆದಿಲ್ಲ, ಹೌದಾ? ಸೊ ಅವನ ಜೀವನ ರೊಟೀನ್ ಹೇಗಿದೆ ಅಂದರೆ, ಬೆಳಗ್ಗೆ ಅವನ ಮನೆಯವರು ಕರ್ಕೊಬರ್ತಾರೆ, ದೇವಸ್ಥಾನದ ಬಾಗಿಲಲ್ಲಿ ಬಿಟ್ಟು ಹೋಗ್ತಾರೆ, ಸಂಜೆ ಬರ್ತಿದ್ದ ಹಂಗೆ ಮತ್ತೆ ಬಂದು ಕರ್ಕೊಂಡು ಹೋಗ್ತಾರೆ. ಯಾಕೆ ದೇವರ ಆಲಯಕ್ಕೆ ಜನ ಬಂದು ಹೋಗ್ತಾ ಆದರೆ ಕಾಣಿಕೆಗಳನ್ನು ಹೆಚ್ಚಾಗಿ ಹಾಕ್ತಾರೆ. ಅವನದೊಂದು ಬಿಸ್ನೆಸ್ ಅಂದರೆ, ಅವನದೊಂದು ಏನಾಗೋಗಿದೆ ಅಂದರೆ, ಅವ್ರ ಮನೆಯವರು ಕೂಡ ಬೆಳಗ್ಗೆ ಹೊತ್ಕೊ ಬರ್ತಾರೆ, ಬಿಡ್ತಾರೆ, ಹೋಗ್ತಾರೆ, ಸಂಜೆ ಬರ್ತಾರೆ, ಹೊತ್ಕೋತಾರೆ, ಹೋಗ್ತಾರೆ. ಅವನ ಜೀವನ ಏನಾಗಿದೆ ಅಂದರೆ ದೇವರ ಆಲಯದ ಹೊರಭಾಗದಲ್ಲೇ ಇದೆ. ಬಟ್ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ದಿನ ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನ ಎಷ್ಟು ಗಂಟೆ ಸಮಯ? 3 ಗಂಟೆ. 3 ಗಂಟೆ ಸಮಯ. ಅದು ಯಾವ ಸಮಯ? ಪ್ರಾರ್ಥನಾ ಸಮಯ. ಪ್ರಾರ್ಥನಾ ಸಮಯ, ನಿದ್ರೆ ಸಮಯ. ಓಕೆ, ನಮಗೆ 3 ರಿಂದ 5 ಯಾರು ಡಿಸ್ಟರ್ಬ್ ಮಾಡಬೇಡಿ. ಯಾಕೆಂದರೆ ಊಟ ಆದಮೇಲೆ ಒಳ್ಳೆ ನಿದ್ರೆ. 3 ರಿಂದ 5 ಏನು ಒಳ್ಳೆ ನಿದ್ರೆ ಬರೋ ಸಮಯ. ಅದು ಲೋಕದ ಮಕ್ಕಳಿಗೆ. ಬಟ್ ಪವಿತ್ರಾತ್ಮರ ಶಕ್ತಿಯನ್ನು ಹೊಂದಿರೋ ಮಕ್ಕಳಿಗೆ ಯಾವ ಸಮಯ ಅದು? ಪ್ರಾರ್ಥನಾ ಸಮಯ. ಪ್ರಾರ್ಥನಾ ಸಮಯ. ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಪ್ರಿಯರೇ, ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಬ್ಬನು ಕುಳಿತಿದ್ದಾನೆ. ಅವನೆಂದೂ ಕೂಡ ಕಾಲೂರಿ ನಡೆದಿಲ್ಲ. ದೈವ ವಾಕ್ಯದ ಪ್ರಕಾರ ನಾವು ನೋಡುವಾಗ ಅವನ ಜೀವನ ಹೇಗಿದೆ ಅಂದರೆ, ಬೆಳಗ್ಗೆ ಹೊತ್ಕೊಂಡು ಬರ್ತಾರೆ, ಸಂಜೆ ಬಂದು ಹೊತ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಖಾಲಿ ತಟ್ಟೆಯೊಂದಕ್ಕೆ ಬರ್ತಾನೆ, ಸಂಜೆ ಹೋಗಬೇಕಾದ್ರೆ ಕಾಸು ಮತ್ತು ಅವನು ಎರಡನ್ನೂ ಸೇರಿಸಿ ಹೊತ್ಕೊ ಹೋಗ್ತಾರೆ. ಯಾಕೆಂದರೆ ಬೆಳಗ್ಗೆಯಿಂದ ಕಲೆಕ್ಷನ್ ಇರ್ತದೆ. ಸೊ ಇದೇ ಡೈಲಿ ರೊಟೀನ್ ಇರುವಾಗ ದೈವ ವಾಗ್ದಾನ ತಿಳಿಸಿದ ಪೇತ್ರ ಮತ್ತು ಯೋಹಾನರು ಆ ದಿನ 3 ಗಂಟೆ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಮಹಾ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಸುಂದರ ದ್ವಾರದ ಬಳಿ ಹೋಗ್ತಾ ಇದ್ದಾರೆ. ಬಟ್ ಅವನ ಜೀವನ ಸುಂದರವಾಗಿದೆಯಾ? ಬಟ್ ಸುಂದರ ದ್ವಾರದಲ್ಲಿದ್ದಾನೆ, ಬಟ್ ಜೀವನ ಸುಂದರವಾಗಿದೆಯಾ? ಇಲ್ಲ. ತುಂಬ ಜನಕ್ಕೆ ಹಂಗೆ ಹೆಸರು ಆರೋಗ್ಯ ಮೇರಿ ಅಂತ ಇರ್ತದೆ, ಆರೋಗ್ಯನೇ ಇರಲ್ಲ. ಬಟ್ ಅವರೊಬ್ಬರಿಗೆ ಮಾತ್ರ ಎಂಬುದಾಗಲ್ಲ. ಓಕೆ, ಸುಂದರ ದ್ವಾರ ಹೆಸರು, ಬಟ್ ಅವನ ಜೀವನ ಸುಂದರವಾಗಿದೆಯಾ? ನೋ. ಏನೋ ಜೀವನವನ್ನು ಜೀವಿಸಬೇಕು ಎಂಬುದಾಗಿ, ಸಾಗಬೇಕೆಂಬುದಾಗಿ ಸಾಗಿಸ್ತಾ ಇದ್ದಾನೆ. ಬಟ್ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆತನ ಜೀವನ ಅಷ್ಟರ ಹೀನವಾಗಿರಲ್ಪಟ್ಟಿದೆ. ಬಟ್ ಅಂಥ ಸಮಯದಲ್ಲಿ ಪೇತ್ರ ಮತ್ತು ಯೋಹಾನ ಆ ಸುಂದರ ದ್ವಾರದ ಮೂಲಕವಾಗಿ ಮಹಾದೇವಾಲಯವನ್ನು ಪ್ರವೇಶಿಸಲಿಕ್ಕೆ ಹೋಗ್ತಿದ್ದಾರೆ. ಆ ಸಮಯದಲ್ಲಿ ಆ ಹುಟ್ಟು ಕುಂಟ ಅವರಿಂದ ಏನನ್ನು ನಿರೀಕ್ಷೆ ಮಾಡ್ತಾನೆ? ಭಿಕ್ಷೆಯನ್ನು. ಹೌದಾ? ಸಲ ಓದಿ ಮಗ. ಅವನು ದೇವಾಲಯಕ್ಕೆ ಬರುತ್ತಿದ್ದ ಜನರಿಂದ ಭಿಕ್ಷೆ ಬೇಡುತ್ತಿದ್ದನು. ಓಕೆ. ಪೇತ್ರ ಮತ್ತು ಯೋವಾನ ದೇವಾಲಯದೊಳಗೆ ಹೋಗುತ್ತಿರುವುದನ್ನು ಅವನು ಕಂಡನು. ಏನ್ ಮಾಡ್ದ? ದೇವಾಲಯಕ್ಕೆ ಹೋಗ್ತಿರುವುದನ್ನು ಕಂಡು ತನಗೆ ಏನಾದರೂ ಭಿಕ್ಷೆ ಕೊಡಬೇಕೆಂದು ಬೇಡಿದನು. ಅವರು ಕುಂಟನನ್ನು ತದೇಕ ದೃಷ್ಟಿಯಿಂದ ನೋಡಿ ಈಕ್ಷಿಸಿದರು. ಪೇತ್ರನು ಎಲ್ಲಿ ನಮ್ಮನ್ನು ನೋಡು. ಯಾರಿಗೆ? ಕುಂಟನಿಗೆ.
ಅವನೇನು ಮಾಡಿದ್ ನೋಡಿದನ್ನು ನೋಡಿಲ್ವ ಅವ್ರನ್ನ? ಅವ್ರು ಹೋಗ್ತಿರೋದು ನೋಡೇ ತಾನೆ, ನೋಡಿದರೆ ನೋಡ್ಬಿಟ್ಟೆ ಭಿಕ್ಷೆಯನ್ನು ಕೇಳ್ತಿದ್ದಾನೆ, ಹೌದು ಅಲ್ವೋ? ಬಟ್ ಪೇತ್ರ ಏನು ಹೇಳ್ತಿದ್ದಾನೆ? ನಮ್ಮನ್ನು ನೋಡು, ಎಲ್ಲಿ ನಮ್ಮನ್ನ ನೋಡು ನಮ್ಮನ್ನು ಎಂದನು. ಕುಂಟನು ಅವರಿಂದ ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡಿದ. ಕುಂಟನು ಏನ್ ಮಾಡ್ದ? ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡ್ದ. ಆದರೆ ಪೇತ್ರನು ಹಣಕಾಸೇನು ನನ್ನಲ್ಲಿಲ್ಲ. ಎಂತ ಡಿಸಪಾಯಿಂಟ್ ಅಲ್ಲ, ಅವರಿಂದ ಏನಾದ್ರೂ ಸಿಗುತ್ತೆ ಅಂತ ಇವನು ಅವರನ್ನೇ ನೋಡಿ ಭಿಕ್ಷೆ ಬೇಡ್ದ. ಅವ್ರು ಏನಂತ ಹೇಳಿದ್ರು? ಹಣಕಾಸೇನು ನನ್ನಲ್ಲಿಲ್ಲ, ನಮ್ಮನ್ನ ನೋಡು. ಅವನಿಗೇನಾಯ್ತು? ಇನ್ನೂ ಒಳ್ಳೆ ದುಡ್ಡಿನ ಪಾಟಿನೇ ಇರ್ಬೋದು, ಹಾಗಾದ್ರೆ ಏನಾದರೂ ಕೊಡ್ಬೋದು ಎಂಬುದಾಗಿ ಅವರನ್ನೇ ನೋಡ್ದ. ಯಾಕೆ ಅವನ ನಿರೀಕ್ಷೆ ಏನಿದೆ? ಹಣಕಾಸು ಏನಾದರೂ ಸಿಗಬಹುದು ಎಂಬುದಾಗಿ ಅವರನ್ನೇ ನೋಡ್ದ. ನೆಕ್ಸ್ಟ್ ಇಮಿಡಿಯೇಟ್ ಪೇತ್ರ ಹೇಳ್ತಾನೆ, ಇರುವುದನ್ನು ನಿನಗೆ ಕೊಡುತ್ತೇನೆ. ಪೇತ್ರ ಏನಂತ ಹೇಳ್ತಾನೆ? ನನ್ನಲ್ಲಿರುವುದನ್ನು ನಿನಗೆ. ಅದಕ್ಕೂ ಮುಂಚೆ ಏನ್ ಹೇಳ್ತಾನೆ? ಅವರನ್ನೇ ನೋಡಿದನು. ಕುಂಟನು ಅವರಿಂದ ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡಿದನು. ಓಕೆ, ಎಲ್ಲಿ ನಮ್ಮನ್ನು ನೋಡು ಎಂದನು. ಹಣಕಾಸೇನೂ ನನ್ನಲ್ಲಿಲ್ಲ. ಏನಿಲ್ಲ? ಕುಂಟ ಏನಂದ? ಪೇತ್ರ ಮತ್ತು ಯೋಹಾನ ಈಗ ನಮ್ಮನ್ನು ನೋಡು ಅಂದ್ಬಿಟ್ಟು ಹಣಕಾಸಿಲ್ಲ ಅಂದರೆ ಕುಂಟ ಏನಂತ ಅಂದಿರ್ಬೋದು? ಅಯ್ಯೋ ನಿಮ್ಮ ಹಣಕಾಸಿಲ್ಲದ ಮೇಲೆ ನೀವು ಯಾಕೆ ಅಲ್ಲಿದ್ರಿ, ನನ್ನಂಗೆ ಬಂದು ಕುಂತ್ಕೊಳ್ಳಿ ಹೇಳಿದ ಹಾಗೆ. ಆಗ ಪೇತ್ರ ಮತ್ತು ಯೋಹಾನರು ಏನಂತ ಹೇಳಿದ್ರು? ಹಣಕಾಸೇನು ನನ್ನಲ್ಲಿ ಇಲ್ಲ. ಇಲ್ಲ. ದ ರಿಯಲ್ ಫ್ಯಾಕ್ಟ್ ಏನನ್ನೋದಾದರೆ ಅವರ ಬಳಿ ಹಣಕಾಸಿಲ್ವಾ? ಇದೆ. ಇದೆಯೋ ಇಲ್ವೋ? ಬಟ್ ಆದರೆ ಒಂದಿದ್ದು ನಾವು ನೋಡುವಾಗ ಎಲ್ಲ ಜನರು ಕೂಡ ಅವರ ಬಳಿ ಬಂದು ಹಣಕಾಸನ್ನು, ಅವರ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರ ಪಾದಗಳಿಗೆ ಸುರಿತಾ. ಆದರೆ ಯಾರ ಬಳಿಗೆ? ಪ್ರೇಷಿತರಾದಂಥ ಬಳಿಗೆ. ಕುಂಟನ ಬಳಿಗೆ ಸುರಿದಿದ್ರು ಇಷ್ಟೊತ್ತಿಗೆ ಅವನು ದೇವರ ಆಲಯದಲ್ಲಿ ಇರ್ತಿರ್ಲಿಲ್ಲ, ಇಂಟ್ರೆಸ್ಟ್ ಬಿಟ್ಕೊಂಡು ಮನೇಲಿ ಇದ್ದು ಬಿಡ್ತಿದ್ದ. ಕುಂಟನ ಬಳಿಗೆ ಏನಾದರೂ ಆಸ್ತಿ ಮಾರಿ ದುಡ್ಡು ಬಂದಿದ್ರೆ ದೇವಾಲಯದ ಬಳಿ ಇರ್ತಿದ್ದ ಅವನು. ಕೂತ್ಕೊಂಡು ಒಂದು ಫೈನಾನ್ಸ್ ಆಫೀಸ್ ಓಪನ್ ಮಾಡಿಬಿಡೋನು, 10% 20% ಅಂತ. ಜನರು ಪ್ರೇಷಿತರ ಬಳಿಗೆ ತರ್ತಿದ್ರು, ಹೌದಲ್ವೋ? ಬಟ್ ಅಫ್ಕೋರ್ಸ್ ಅವ್ರ ಹತ್ರ ಭಿಕ್ಷಕನಿಗೆ ಕೊಡುವಷ್ಟು ಕೂಡ ಇಲ್ಲದಂಥ ವ್ಯಕ್ತಿಗಳೇನೂ ಅಲ್ಲ, ಹೌದಲ್ಲೋ? ಬಟ್ ಅವ್ರು ಹೇಳುವಂಥದ್ದು ಏನನ್ನೋದಾದರೆ, ಎಲ್ಲಿ ನಮ್ಮನ್ನ ನೋಡುದ, ಲುಕ್ ಅಟ್ ಮೀ, ನಮ್ಮನ್ನು ನೋಡು. ಇನ್ ದ ಸೇಮ್ ವೇ ನಾವು ನೀವು ಬಂದಾಗ ಪ್ರಾರ್ಥನೆಗೆ, ಪ್ರಾರ್ಥನಾ ಕೂಟಕ್ಕೆ ಅಥವಾ ದೇವರ ಆಲಯಕ್ಕೆ, ಬಲಿ ಪೂಜೆಗೆ ಬಂದಾಗ ಯಾರನ್ನು ನೋಡಬೇಕು? ಯಾರನ್ನು ನೋಡಬೇಕು? ಬಟ್ ನಾವು ಯಾರನ್ನು ನೋಡ್ತೇವೆ? ಅವಳು ಯಾವ ಡ್ರೆಸ್ ಹಾಕವಳೆ, ಯಾವ ಸೀರೆ, ಅದು ಹೊಸದ, ಅದು ಹಳೆಯದ, ಅದಕ್ಕೆ ಯಾವ ಥರ ಸ್ಟಿಚಿಂಗ್ ಇದೆ, ಅವ್ರು ಏನು ಹಾಕಿದ್ದಾರೆ, ಅದು ರೋಲ್ಡ್ ಗೋಲ್ಡಾ, ಅದು ಚಿನ್ನದ್ದ? ಅದಕ್ಕೆ ನೀವು ಪೂರ್ಣವಾಗಿ ಬಲಿಪೂಜೆಯಲ್ಲಿ ಅಥವಾ ಯಾವುದೇ ಧ್ಯಾನ ಕೂಟಗಳಲ್ಲಿ ಭಾಗವಹಿಸಿದ್ರೆ ಫಸ್ಟ್ ಮುಂದೆ ಬಂದುಬಿಡ್ಬೇಕು ನೀವು. ಯಾಕೆ ಹೇಳಿ? ನೀವು ಮುಂದೆ ಬಂದರೆ ಹಿಂದೆ ಅವ್ರು ಕಾಣಲ್ಲ ನಿಮಗೆ ಅಷ್ಟೇ. ಬಟ್ ನೀವು ಯಾವಾಗ ಹಿಂದೆ ಇರ್ತೀರೋ ಹೋಗೋ ಬರೋರ್ನೆಲ್ಲ ನೋಡ್ತೀನಿ. ಆಗ ಯಾರಾದರೂ ನಿಮ್ಮ ಥರದ್ದೇ ಡ್ರೆಸ್ ಹಾಕಿಬಿಟ್ಟಿದ್ರಂತೂ ಬಲಿಪೂಜೆ ಮುಗಿದೋಯ್ತು ಕತೆ. ಈಸ್ಟರ್ಗೆ ನೀವು ಒಂದು ಹೊಸ ಸ್ಯಾರಿ ತಗೊಂಡಿದ್ದೀರಾ, ಸ್ಟಿಚ್ ಮಾಡಿಸಿ ಹೊಲಿಸಿ ಕಷ್ಟಪಟ್ಟು ಹಗಲು ರಾತ್ರಿ ಟೈಲರ್ನ ಪ್ರಾಣ ಹಿಂಡಿ ನನಗೆ ಬೇಕು 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 ಅಂತ ಹೇಳಿ ಈಸ್ಟರ್ಗೆ ಹೊಸ ಸೀರೆ ತಂದಿಟ್ಕೊಂಡ್ರಿ. ನಿಮ್ಮ ಓರ್ಗಿತ್ತಿನೂ ಅದೇ ಸೀರೆ ತಂದುಬಿಟ್ಟಿದ, ಇಬ್ಬರಿಗೂ ಗೊತ್ತಿಲ್ಲ. ಬಟ್ ನೀವು ಹಾಕೋ ಬಂದ್ರಿ ಅಲ್ಲ, ನೀವು ಹಾಕೋ ಬಂದಿಲ್ಲ ಸರಿ, ನಿಮ್ಮ ಓರ್ಗಿತ್ತಿ ಮುಂಚೆ ಬಂದಿದ್ದಾರೆ, ನೀವು ಚರ್ಚಿಗೆ ಇಳಿದ್ರಿ, ಅವರು ನಿಮ್ಮ ಎದುರುಗಡೆ ನೋಡಿದ್ರಿ, ಇಬ್ಬರದು ಒಂದೇ ಥರ ಸೀರೆ. ಫುಲ್ ಬಲಿಪೂಜೆ ಹೆಂಗಿರ್ತದೆ? ಫುಲ್ ಬಲಿಪೂಜೆ ಹೆಂಗಿರ್ತದೆ ಅಂದೆ, ಮುಗೀತ್ ಕತೆ.
ನನ್ನಂಗೆ ಇರದಾಕ ಬರಬೇಕಾ, ನಂತರದ್ದೇ ಬೇಕಿತ್ತ? ಬೇಕಾದ್ರೆ ಟೈಮ್ ಇದ್ರ ಬೇಕಾದ್ರೆ ಹೋಗಿ ಎಕ್ಸ್ಚೇಂಜು ಮಾಡ್ಕೊ ಬಂದ್ಬಿಡ್ತೀರ ಬೇಕಾದ್ರೆ. ಬಟ್ ದೈವ ವಾಗ್ದಾನ ತಿಳಿಸದೆ ಪೇತ್ರ ಆ ಹುಟ್ಟು ಕುಂಟನ್ನು ನೋಡಿ ಹೇಳ್ತಾನೆ, ಲುಕ್ ಅಟ್ ಮೀ, ನಮ್ಮ ಕಡೆ ನೋಡು. ನೋಡು. ಅದರರ್ಥ ಏನು? ನೀನು ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ನೋಡ್ತೀಯ, ಏನಂತ? ಅವರಿಂದ ಏನಾದರೂ ಸಿಗಬಹುದು, ಭಿಕ್ಷೆ ಸಿಗಬಹುದು ಎಂಬುದಾಗಿ. ಬಟ್ ಆದರೆ ನಾನು ನಿನಗೆ ಹೇಳ್ತಿದ್ದೀನಿ, ನಮ್ಮನ್ನೇ ನೋಡು. ಅದರರ್ಥ ನಿನ್ನ ಗಮನವನ್ನು ನಮ್ಮ ಕಡೆ ಕೇಂದ್ರೀಕರಿಸು. ಯಾಕೆಂದರೆ ಭಿಕ್ಷುಕನ ಗಮನ ಏನಂದರೆ, ಇವರು ಬಂದ ಮೇಲೆ ಇನ್ನೊಬ್ರು ಬಂದೇ ಬರ್ತಾರೆ, ಹೌದಲ್ವೋ? ಅವನ ಕೆಲಸ ಏನಂದರೆ ಹೋಗೋ ಬರೋರು ಇರ್ತಾರಲ್ಲ, ಅಯ್ಯ 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 ಅಯ್ಯ. ಯಾಕೆ ಒಬ್ಬನ ಹತ್ರನೇ ಮಾತನಾಡಿ ನಿಂತ್ಕೊಂಡ್ರೆ ಇನ್ನೊಬ್ರು ಹೊಟ್ಟೋಯ್ತಾರೆ. ಅದಕ್ಕೇನು ಮಾಡ್ತಾನೆ? ಅಯ್ಯ ಆಕಿ ಅಯ್ಯ ಅಯ್ಯ. ಸೊ ಭಿಕ್ಷುಕನ ಕೆಲಸ ಏನನ್ನೋದು ಆದರೆ ಒಬ್ಬ ಕ್ಲೈಂಟನ್ನು ಮಿಸ್ ಮಾಡ್ಕೊಳ್ಳಲ್ಲ ಅವರು. ಹೆಂಗಾದರೂ ಸರಿ ಒಟ್ಟು ಹಿಡ್ದಾಕ್ಬೇಕಷ್ಟೆ. ಹಾಗಾಗಿ ಅವನ ಗಮನ ಏನಂದರೆ ಸುತ್ತಮುತ್ತ ಕಡೆ ಹೋಗ್ತದೆ. ಬಟ್ ಅದಕ್ಕೆ ಮೊದಲು ಪೇತ್ರ ಏನು ಹೇಳ್ತಾನೆ ಅಂದರೆ, ಲುಕ್ ಅಟ್ ಮೀ, ನನ್ನ ಕಡೆ ನೋಡು. ಇನ್ ದ ಸೇಮ್ ವೇ ದ ಎವ್ರಿ ನೀವು ಪ್ರಿಯರೇ, ಪ್ರತಿ ಬಾರಿಯೂ ನೀವು ಯಾವುದನ್ನು ನೋಡಬೇಕಂತೆ? ಕ್ರಿಸ್ತನನ್ನು. ನಿಮ್ಮ ಕೇಂದ್ರ ಬಿಂದು ಯಾವುದಾಗಿರಬೇಕು? ಕ್ರಿಸ್ತನನ್ನು. ನಿಮ್ಮ ಜೀವನದಲ್ಲಿ ಅನಾರೋಗ್ಯ, ಸಾಲ, ಬಡತನ, ಕಷ್ಟಗಳು, ಇತರ ಕಣ್ಣೀರುಗಳು, ಪರಿಸ್ಥಿತಿಗಳ ಮಧ್ಯದಲ್ಲೂ ಲುಕ್ ಅಟ್ ಮೀ ಯಾವುದನ್ನು ನೀವು ನೋಡಬೇಕನ್ನೋದಾದರೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಅಲ್ಲ, ಬದಲಾಗಿ ಪರಿಹಾರವಾಗಿರುವಂತಹ ಕ್ರಿಸ್ತನನ್ನು. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಇರುವ ಸ್ಥಿತಿಗಳನ್ನು ನೋಡಬೇಡಿ, ಬದಲಾಗಿ ನಿಮ್ಮಲ್ಲಿ ಇರುವ ಕ್ರಿಸ್ತನನ್ನು ನೋಡಿ. ನೀವು ಯಾವಾಗ ಆತನನ್ನು ನೋಡ್ತೀರೋ ನಿಮ್ಮ ಜೀವನದಲ್ಲಿ ನೀವು ಪರಿಹಾರವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇನ್ ದ ಸೇಮ್ ವೇ ಪೇತ್ರನ ಹೇಳ್ತಾನೆ ಆ ಹುಟ್ಟು ಕುಂಟನಿಗೆ, ಲುಕ್ ಅಟ್ ಮೀ, ನನ್ನ ಕಡೆ ನೋಡು. ಇನ್ ದ ಸೇಮ್ ವೇ ಅವನ ಈಗ ಎಕ್ಸಾಕ್ಟ್ಮೆಂಟ್ ಏನಂದರೆ, ಏನೋ ಅಣ್ಣ ಜೋರಾಗಿ ಹೇಳ್ತಿದ್ದಾನೆ ಅಂದರೆ ಏನೋ ಕೊಡ್ಬೋದು, ಹಾಗಾಗಿ ಅವನನ್ನೇ ನೋಡ್ತಿದ್ದಾನೆ. ತಕ್ಷಣ ಇಮಿಡಿಯೇಟ್ ಹೇಳ್ದ, ನನ್ನಲ್ಲಿ ಹಣಕಾಸೇನು ಇಲ್ಲ. ಹೋಗದ್ಲಾಗಿ ಹಣಕಾಸೇನು ಏನು ದೊಡ್ಡದು ಕೊಡೋವು, ನನಗೆ ಪರ್ಸೆಲ್ಲ ತೆಗ್ದ. ತುಂಬ ಜನ ನೋಡಿದ್ದೀರಲ್ಲ, ಪರ್ಸ್ ಚೇಂಜ್ ಇಲ್ಲ ಕಣಪ್ಪ, ಏನೋ ಇರೋದು ಅದಕ್ಕೂ ಇಲ್ಲ ಮರ ಇದ್ರೂ ಕೊಡ್ತಿದ್ದೆ. ಹೀಗೆ ಪೇತ್ರ ಚೇಂಜ್ ಇಲ್ಲ ಅನ್ನಲಿಲ್ಲ, ಬದಲಾಗಿ ಏನಂದ, ನನ್ನಲ್ಲಿ ಹಣಕಾಸೇನೂ ಇಲ್ಲ. ಬಟ್ ಆದರೆ ಮುಖ್ಯವಾಗಿ ಮುಂದುವರಿಸಿ ಹೇಳ್ತಾನೆ, ಏನಂತ? ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ಅದರರ್ಥ ಏನು ಪ್ರಿಯರೇ? ನಿಮ್ಮ ಬಳಿ ಏನಿದೆಯೋ ಅದನ್ನು ಕೊಡುವುದಕ್ಕಿಂತ ನಿಮ್ಮಲ್ಲಿ ಯಾರಿದಾರೋ ಮೊದಲು ಒಂದು ವ್ಯಕ್ತಿಗೆ ಅದನ್ನು ಕೊಡುವಂಥದ್ದು ಉತ್ತಮವಾದದ್ದು. ಅದರ ಅರ್ಥ, ನಿಮ್ಮಲ್ಲಿ ಇರುವಂಥದ್ದನ್ನು ನೀವು ಕೊಡುವಾಗ ಅಲ್ಪ ಸಮಯ ಅವನು ಖುಷಿ ಆಗ್ಬೋದು, ಬಟ್ ಅದೇ ಸಮಸ್ಯೆಯಲ್ಲಿರ್ತಾನೆ. ಬಟ್ ನಿಮ್ಮಲ್ಲಿ ಇರುವವರನ್ನು ನೀವು ಕೊಡುವುದಾದರೆ ಅವನ ಜೀವನ ಸಮೃದ್ಧಿಯು ಸುಂದರವೂ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಪೇತ್ರ ಮತ್ತು ಯೋಹಾನ ನಾವು ನೋಡುವಾಗ ಹೇಳಿದ್ರು, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಏನದರ ಅರ್ಥ? ಹೌದು, ಚಿನ್ನ, ಬೆಳ್ಳಿ, ಬಂಗಾರ ಏನಿದೆಯೋ ನಾನು ನಿನಗದನ್ನು ಕೊಟ್ಟರೆ ನೀನು ಖುಷಿ ಆಗ್ತೀಯ, ಬಟ್ ನೆಕ್ಸ್ಟ್ ಡೇ ಸುಂದರ ದ್ವಾರದಲ್ಲೇ ಇರ್ತೀಯ. ಬಟ್ ಆದರೆ ನಾನು ನಿನಗೆ ಕೊಡುವಂಥದ್ದು, ನಿನಗೆ ಬೇಕಾದದ್ದನ್ನು ನಾನು ಕೊಡ್ತೇನೆ. ಯಾವುದು ನಿನಗೆ ಬೇಕಾದದ್ದು? ನಿನಗೆ ಬೇಕಾದದ್ದು ಹಣಕಾಸಲ್ಲ, ಬದಲಾಗಿ ನಿನಗೆ ಬೇಕಾದದ್ದು ಆರೋಗ್ಯ. ಆ ಆರೋಗ್ಯ ಕೊಡುವ ಆತನೆಲ್ಲಿದ್ದಾನೆ? ನನ್ನಲ್ಲಿದ್ದಾನೆ. ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಹಾಗಾಗಿ ಆತನ ಹೇಳ್ತಾನೆ, ಪ್ರಿಯರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಹೇಳ್ತಾ ಅದನ್ನೇ, ಎದ್ದು ನಡೆ, ನಿಲ್ಲು, ಎದ್ದು ನಡೆ, ಎದ್ದು ನಡೆ. ಹಣಕಾಸು ಅವನನ್ನು ಎದ್ದು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ನೋ. ಸಮೃದ್ಧಿಯನ್ನೇ ಕೊಟ್ಟಿರಬಹುದು ಪ್ರಿಯರೇ, ಬಟ್ ಅವನು ಯಾವುದೇ ಕಾರಣಕ್ಕೂ ಕೂಡ ಎದ್ದು ನಡಿಲಿಕ್ಕೆ
ಸಾಧ್ಯ ಇರಲಿಲ್ಲ. ಬಟ್ ಆದರೆ ಯಾವಾಗ ಪುನರುತ್ಥಾನದ ಶಕ್ತಿಯನ್ನು, ಅಂದರೆ ಪವಿತ್ರಾತ್ಮರ ಅಭಿಷೇಕವನ್ನು ಹೊಂದಿದಂತಹ ಪೇತ್ರ ಮತ್ತು ಯೋಹಾನರು ಮುಂದುವರಿಸಿ ಹೇಳಿದರೆ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಅದರರ್ಥ ಏನು? ನಾನು ಯಾರನ್ನು ಹೊಂದಿದೇನೋ ಆ ಕ್ರಿಸ್ತನ ನಾಮದಲ್ಲಿ ಹೇಳ್ತಾ ಅದನ್ನೇ ಎದ್ದು ನಡೆ. ಯಾವಾಗ ಎದ್ದು ನಡೆ ಎಂಬುದಾಗಿ ಹೇಳಿದ ತಕ್ಷಣ ಆತನೇನು ಮಾಡ್ದ? ಇನ್ನು ತಾವನ ಬಲಗೈಯನ್ನು ಹಿಡಿದು ನಿಲ್ಲಲು ಸಹಾಯ ಮಾಡಿದನು. ನೆಕ್ಸ್ಟ್ ಆ ಕ್ಷಣವೇ ಕುಂಟನ ಅಂಗಾಲು ಮುಂಗಾಲುಗಳು ಬಲಗೊಂಡವು. ಅವನು ಜಿಗಿದು ನಿಂತು ಅತ್ತಿತ್ತ ನಡೆದಾಡಲು ಪ್ರಾರಂಭಿಸಿದನು. ಅನಂತರ ಅವನು ಕುಣಿಯುತ್ತಾ ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ತನ್ನ ಮನೆಗೆ ಹಿಂತಿರುಗಿ ಹೊರಟು ಹೋದನು. ಅವನ ಮನೆಗೆ ಹಿಂತಿರುಗಿ ಹೋದನು. ಅವನ ಮನೆಗೆ ಹಿಂತಿರುಗಿ ಹೋದನು. ಎಲ್ಲಿಗೆ ಹೋದ? ದೇವರ ಆಲಯದ ಒಳಗೋದ. ಅದರರ್ಥ ಪ್ರಿಯರೇ, ಅವನ ಜೀವನದಲ್ಲಿ ಅವನೆಂದೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ನಾನು ನನ್ನ ಕಾಲಿನಿಂದ ನಿಂತುಕೊಳ್ತೇನೆ ಎಂಬುದಾಗಿ. ಯಾಕೆಂದರೆ ಅವನು ಹುಟ್ಟಿನಿಂದಲೇ ಕುಂಟ. ನಾನು ನಡಿಲಿಕ್ಕೆ ಸಾಧ್ಯವಿಲ್ಲ, ನನ್ನನ್ನು ಇನ್ನೊಬ್ಬರು ಹೊತ್ಕೊಂಡು ಬಂದು ಕೂರಿಸಬೇಕು, ಮತ್ತೆ ಹೊತ್ಕೊಂಡು ಹೋಗಬೇಕು, ಬಟ್ ನನ್ನ ಕಾಲಿನಲ್ಲಿ ನಾನು ನಿಲ್ಲಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಅವನ ವಾಸ್ತವ ಸ್ಥಿತಿ. ಬಟ್ ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲೂ ಕೂಡ ಹೇಳ್ಬೋದು, ನಿನ್ನ ಜೀವನದಲ್ಲಿರುವಂಥ ರೋಗ ಹಬ್ಬಬ್ಬಾ ಅಂದ್ರೆ ಒಂದು 3 ತಿಂಗಳು 6 ತಿಂಗಳು, ಒಂದು 3 ವರ್ಷ 6 ವರ್ಷ ನೀನು ಬದುಕ್ಬೋದು. ಬಟ್ ಎಲ್ಲರಂತೆ ನೀನು ಇರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ BP, ನಿಮ್ಮ ಶುಗರ್ ಹೇಳ್ಬೋದು, ಎಲ್ಲರಂತೆ ನೀನು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪರಿಸ್ಥಿತಿ ಹೇಳ್ತಿರ್ಬೋದು, ಎಲ್ಲರಂತೆ ನೀನು ಇರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸನ್ನಿವೇಶಗಳು ಹೇಳ್ತಾ ಇರ್ಬೋದು, ಎಲ್ಲರಂತೆ ನೀನು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ 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 ಎಂಬುದಾಗಿ. ಬಟ್ ಪ್ರೈಸ್ ಗಾಡ್, ದೇವರ ವಾಗ್ದಾನ ತಿಳಿಸದೆ ಪ್ರಿಯರೇ, ಪುನರುತ್ಥಾನಗೊಂಡಿರುವ ಕ್ರಿಸ್ತನು ನಿಮ್ಮಲ್ಲಿರುವಾಗ ನೀವು ನಿರೀಕ್ಷಿಸದೇ ಇರುವಂಥ ಅಸಾಧ್ಯವಾದ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹುಟ್ಟಿನಿಂದಲೇ ಅವನೆಂದೂ ಕೂಡ ಕಾಲೂರಿ ನಡೆದಿಲ್ಲ. ಬಟ್ ದೈವ ವಾಗ್ದಾನ ತಿಳಿಸದೆ ಪೇತ್ರನು ಹೇಳ್ತಾನೆ, ಎದ್ದು ನಡೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ತಕ್ಷಣ ಅವನ ಕಾಲುಗಳೇನಾಗ್ತು? ಕೈ ಕಾಲುಗಳು ಬಲಗೊಂಡವು. ಇನ್ ದ ಸೇಮ್ ವೇ ಶುಭ ಸಂದೇಶವು ಏನನ್ನ ಮಾಡ್ತದೆ? ಯಾವ ವ್ಯಕ್ತಿ ನಿತ್ರಾಣಗೊಂಡಿದ್ದಾನೋ ಅವನನ್ನು ಬಲಗೊಳಿಸ್ತದೆ. ಯಾವ ವ್ಯಕ್ತಿ ಆತ್ಮಹತ್ಯೆ ಆಲೋಚನೆಯನ್ನು ಮಾಡ್ತಿದ್ದಾನೋ ಆತನಿಗೆ ಚೈತನ್ಯವನ್ನು ತುಂಬಲ್ಪಡ್ತದೆ. ಯಾವ ವ್ಯಕ್ತಿ ರೋಗದಲ್ಲಿ ಹಾಸಿಗೆ ನಡೆದಿದ್ದಾನೋ, ನೀನು ರೋಗಿಯಲ್ಲ ಬದಲಾಗಿ ಆರೋಗ್ಯವಂತನೆಂಬುದಾಗಿ ಹಾಸಿಗೆಯಿಂದ ಎಬ್ಬಿಸಲ್ಪಡ್ತದೆ. ಯಾವ ದಾಂಪತ್ಯದಲ್ಲಿ ನಿರಾಶಕ್ತಿ ಒಳಗೊಂಡಿದೆಯೋ, ದೈವ ವಾಗ್ದಾನದ ಮೂಲಕ ಉತ್ತಮವಾದಂತಹ ಕಾರ್ಯಗಳನ್ನು ಮುನ್ನಡೆಸಲ್ಪಡ್ತದೆ. ಅದಾಗಿದೆ ಪ್ರಿಯರೇ, ಕ್ರಿಸ್ತನ ನಾಮವು ನನ್ನ ಮತ್ತು ನಿಮ್ಮ ಜೀವನದಲ್ಲಿ ನೆರವೇರಿಸುವಂಥದ್ದು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ನುಡಿಯುವಾಗ ತಾಯಿಯ ಗರ್ಭದಿಂದಲೇ ಕುಂಟನಾಗಿದ್ದಂಥ ಆತನು, ಎದ್ದು ನಡಿಲಿಕ್ಕೆ ಆಗದಂಥ ವ್ಯಕ್ತಿ ಎದ್ದು ನಡಿಲಿಕ್ಕೆ ಈಗ ಪ್ರಾರಂಭಿಸಿದ. ಹೇಗೆ? ತನ್ನಲ್ಲಿದ್ದಂಥ ಕ್ರಿಸ್ತನನ್ನು ಅವರು ಕೊಟ್ಟಿದ್ದರಿಂದ. ಇನ್ ದ ಸೇಮ್ ವೇ ನಮ್ಮಲ್ಲಿ ಕ್ರಿಸ್ತನಿದಾರೋ ಇಲ್ವೋ? ಬಟ್ ನಾವು ಕೊಡ್ತಿದ್ದೇವಾ? ನಾವು ಕೊಡ್ತಿದ್ದೇವಾ? ನಮ್ಮಲ್ಲಿ ಕ್ರಿಸ್ತನಿದಾರ ಇಲ್ವೋ? ಬಟ್ ನಾವು ಕೊಡ್ತಿದ್ದೇವಾ? ಬಟ್ ನಿಮ್ಮಲ್ಲಿರುವ ಕ್ರಿಸ್ತನನ್ನು ಕೊಡುವುದಾದರೆ ಪ್ರಿಯರೇ, ಜನರು ಕುಳಿತ ಸ್ಥಳದಿಂದ ಹೇಳಲಿಕ್ಕೆ ಸಾಧ್ಯ. ಒಂದು ಉತ್ತಮವಾದಂಥ ಒಂದು ಸುಂದರವಾದ ಕಾರ್ಯ ಏನೆಂದರೆ, ಅವನೆಂದೂ ಕೂಡ ದೇವರ ಆಲಯದ ಒಳಗಡೆ ಬಂದಿಲ್ಲ. ಸುಂದರ ದ್ವಾರದಲ್ಲೇ ಕುಳಿತುಕೊಂಡಿದ್ದಾನೆ, ಭಿಕ್ಷೆ ಬೇಡ್ತಿದ್ದಾನೆ. ಬಟ್ ಆದರೆ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಯಾವಾಗ ಪೇತ್ರ ಮತ್ತು ಯೋಹಾನರು ಯೇಸುವಿನ ನಾಮದಲ್ಲಿ ನುಡಿದ್ರು, ಅವನು ಎದ್ದ, ನಡೆದದ್ದು ಮಾತ್ರವಲ್ಲ, ಕುಣಿದಾಡ್ದ. ಏನು ಮಾಡ್ದ? ಕುಣಿದಾಡ್ದ. ಇನ್ನು ಸ್ವಲ್ವರು ನಾವೇ ಕುಣಿಸ್ಬೇಕು. ಹೆಂಗಿದೆ ಕಾಲು ನೋವು? ಸುಮಾರಾಗ ಇಲ್ಲಿ ಒಂಚೂರು ನಡೀರಿ, ಒಂದು ಸ್ವಲ್ಪ ಓಡಿ, ಇನ್ನು ಸ್ವಲ್ಪ ಓಡಿ, ಇನ್ನು ಸ್ವಲ್ಪ ಓಡಿ, ಇನ್ನು ಸ್ವಲ್ಪ ಓಡಿ, ನಾವೇ ಓಡಿಸ್ಬೇಕು. ಬಟ್
ಬಟ್ ಪೇತ್ರ ಮತ್ತು ಯೋಹಾನ ಯಾವಾಗ ಅವನನ್ನು ಎದ್ದು ನಿಲ್ಲಿಸಿದ್ರು, ಅವನಿಗೆ ಹೇಳಿದ್ರ ಕುಣಿಯಪ್ಪ ಅಂತ. ಬಟ್ ನಾವಿಲ್ಲಿ ಕುಣೀರಿ ಅಂದರೆ ದೇವರು ವಾಗ್ದಾನ ತಿಳಿಸಿದ ಪ್ರಿಯರೇ, ಯಾವಾಗ ಆತನು ಎದ್ದು ನಿಂತ ನಡೆದಾಡಲಿಕ್ಕೆ ಪ್ರಾರಂಭಿಸಿದ, ನೆಕ್ಸ್ಟು ಕುಣಿಯುತ್ತಾ ದೇವರನ್ನು ಘನಪಡಿಸುತ್ತಾ ದೇವರ ಆಲಯವನ್ನು ಪೇತ್ರ ಮತ್ತು ಯೋಹಾನರೊಂದಿಗೆ ಪ್ರವೇಶಿಸಿದ. ಒಂದು ಕ್ಷಣ ಯೋಚಿಸೋಣ, ಎಷ್ಟು ಜನರನ್ನು ದೇವರ ಆಲಯದಿಂದ ಹೊರಗಿರಿಸಿದ್ದೇವೆ ನಾವು. ಯಾಕೆಂದರೆ ಪೇತ್ರ ಮತ್ತು ಯೋಹಾನ ತನ್ನಲ್ಲಿರುವುದನ್ನು ಅವನು ಕೊಟ್ಟಿದ್ದರಿಂದ ಅವನು ದೇವರ ಆಲಯದ ಒಳಗೆ ಬಂದ, ಹೌದಲ್ವೋ? ಕೊಡದೇ ಇದ್ದಿದ್ರೆ ಇದು ಸೇಮೆ. ನಮ್ಮನ್ನು ನಾವು ಯೋಚನೆ ಮಾಡೋಣ, ಎಷ್ಟು ಜನರನ್ನು ನಾವು ದೇವರ ಆಲಯದ ಹೊರಭಾಗದಲ್ಲೇ ಕೂರಿಸಿದ್ದೇವೆ. ನಮ್ಮಲ್ಲಿರುವ ಕ್ರಿಸ್ತನನ್ನು ಕೊಡುವುದಾದರೆ ಪ್ರಿಯರೇ, ಅವರು ಸ್ವೀಕರಿಸಿ ಏನು ದೇವರ ಆಲಯಕ್ಕೆ ಬರೋದಂದರೆ ನೆಕ್ಸ್ಟ್ ಬಂದು ಅವರೆಲ್ಲರೂ ಕೂಡ ಯೇಸುವನ್ನ ಅಂದರೆ ಅವರೆಲ್ಲ ಇನ್ನು ಯೇಸುವನ್ನೆಲ್ಲ ಬದಲಾಯಿಸ್ಕೊಬಿಟ್ಟು ಕನ್ವರ್ಟ್ ಆಗಿಬಿಡ್ಬೇಕಾ? ನೋ ಪ್ರಿಯರೇ, ದೇವರಿಂದ ಬೇರ್ಪಟ್ಟಂಥವರು ದೇವರೊಂದಿಗೆ ಒಂದಾಗಿಸುವಂಥದ್ದು ಕ್ರಿಶ್ಚಿಯಾನಿಟಿ. ಕ್ರಿಸ್ತನನ್ನು ಹೊಂದಿಕೊಳ್ಳುವಾಗ ಆರುವ ಕಾರ್ಯ ಏನಂದರೆ, ಕ್ರಿಶ್ಚಿಯನ್ ಎನ್ನುವಂಥದ್ದು ನಾಟ್ ಎ ರಿಲಿಜಿಯನ್. ಕ್ರಿಶ್ಚಿಯನ್ ಎನ್ನುವಂಥದ್ದು ನಾಟ್ ಎ ರಿಲಿಜಿಯನ್. ಕ್ರೈಸ್ತರು ಅಂದರೆ ಅದು ಒಂದು ಧರ್ಮ ಅಲ್ಲ. ಕ್ರಿಶ್ಚಿಯನ್ ಈಸ್ ಎ ರಿಲೇಷನ್ಶಿಪ್. ಕ್ರಿಶ್ಚಿಯಾನಿಟಿ ಎನ್ನುವಂಥದ್ದು ರಿಲಿಜಿಯನ್ ಅಲ್ಲ, ರಿಲೇಷನ್ಶಿಪ್. ಕ್ರೈಸ್ತತ್ವ ಎನ್ನುವಂಥದ್ದು ಧರ್ಮ ಅಲ್ಲ, ದೇವರೊಂದಿಗಿನ ಸತ್ಸಂಬಂಧ. Hallelujah. Thank you Jesus. Praise you Jesus. ಆತನು ಎದ್ದು ನಡೆದು ಕುಣಿದಾಡಿ ದೇವರ ಆಲಯವನ್ನ ಪ್ರವೇಶಿಸ್ತ. ಯಾವುದರ ಮೂಲಕ? ತನ್ನಲ್ಲಿರುವಂತಹ ಕ್ರಿಸ್ತನನ್ನು ಅವನಿಗೆ ಕೊಡುವುದರಿಂದ. ಹಾಗಾದರೆ ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ಅವನು ಹುಟ್ಟಿನಿಂದಲೂ ಕೂಡ ಕುಂಟನ? ಹೌದು. ಎಂದಾದರೂ ಕಾಲೂರಿ ನಡೆದಿದ್ದಾನ? ಓಕೆ, ಕಾಲೂರಿ ನಡಿಬೋದು ಅಂತ ಅಂದ್ಕೊಂಡಿದ್ದಾನ? ಇಲ್ಲ. ಯಾಕೆ? ಅವನು ಫಿಕ್ಸ್ ಆಗೋಗಿದ್ದಾನೆ, ಪರ್ಮನೆಂಟ್ ನಂದೊಂದು ಜಾಬ್ ಇದೆ. ಏನಂದರೆ ಬೆಳಗ್ಗೆ 9 o'clock ಬ್ರೇಕ್ಫಾಸ್ಟ್ ಮುಗಿಸ್ತೇನೆ, ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಮನೇಲಿ ಊಟ ತಿಂಡಿ ಮಾಡಿದ್ರೆ ಮನೆಯವ್ರು ಬರ್ತಾರೆ, ತೆಗೆದುಕೊಂಡು ಹೋಗ್ಬಿಡ್ತಾರೆ, ಸಂಜೆ ಈವ್ನಿಂಗ್ ಕೆಲಸ ಮುಗಿಸ್ಕೊಬಂದು ಮನೆಗೆ ಎತ್ಕೋಬೇಕು. ಬಟ್ ಅವನ ಜೀವನದಲ್ಲಿ ಅವನು ಅಂದ್ಕೊಂಡಿರೋದು ಏನಂದರೆ, ನನ್ನ ಜೀವನ ಇಷ್ಟೇ, ಮನೆಗೂ ದೇವರ ಆಲಯಕ್ಕೂ, ಮನೆಗೂ ದೇವರ ಆಲಯಕ್ಕೂ. ಬಟ್ ಎಂದಾದರೂ ದೇವರ ಆಲಯದೊಳಗಡೆ ನಾನು ಹೋಗ್ಬೋದು ಅಂತ ಆಶಿಸಿದಾನ? ನೋ. ಬಟ್ ಯಾವಾಗ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡು ದೇವರ ಆಲಯದ ಒಳಗೆ ಬಂದ. ಸೊ ಅದಕ್ಕಾಗಿ ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ರಿಲಿಜಿಯನ್, ರಿಲೇಷನ್ಶಿಪ್. ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವಾಗ ಒಂದು ವ್ಯಕ್ತಿ ಧರ್ಮವು ಬದಲಾಗೋದಿಲ್ಲ ಪ್ರಿಯರೇ, ದೇವರೊಂದಿಗೆ ಒಂದಾಗ್ತಾನೆ. ಹಲ್ಲೆಲೂಯ. ಅದನ್ನೇ 1 ಪೇತ್ರದಲ್ಲಿ ನಾವು ನೋಡುವಾಗ 3ನೇ ಅಧ್ಯಾಯ 18 ಹೇಳ್ತದೆ, ತಂದೆಯಾದಂಥ ದೇವರ ಬಳಿಗೆ ನಮ್ಮನ್ನು ಕರೆತರಲು ಕ್ರಿಸ್ತನು ಮರಣ ಹೊಂದಿದ. ತಂದೆಯಿಂದ ನಾವು ಬೇರ್ಪಟ್ಟಿದ್ವಿ. ಯಾಕೆಂದರೆ ಅಲ್ಲಿವರೆಗೆ ನಾವು ನೋಡುವಾಗ ಆದಾಮನು ಅವಿಧೇಯನಾಗುವ ಮುಂಚೆ ದೇವರೊಂದಿಗೆ ಸಂಬಂಧದಲ್ಲಿದ್ದ. ಬಟ್ ಯಾವಾಗ ಅವಿಧೇಯನಾದನೋ ದೇವರಿಂದ ಬೇರ್ಪಟ್ಟ. ಬಟ್ ಆದರೆ ದೈವ ವಾಗ್ದಾನ ತಿಳಿಸಿದೆ, ಕ್ರಿಸ್ತ ಯೇಸುವಿನ ಮೂಲಕ ನಾವೆಲ್ಲರೂ ಕೂಡ ತಂದೆಗೆ ಏನಾಗಿದ್ದೇವೆ? ಮಕ್ಕಳುಗಳಾಗಿದ್ದೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ನಾವು ನೋಡುವಾಗ ಪ್ರೇಷಿತರ ಕಾರ್ಯಕಲಾಪದಲ್ಲಿ ದೈವ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಪ್ರಿಯರೇ, ಆ ಹುಟ್ಟು ಕುಂಟನು ಸುಂದರ ದ್ವಾರದಲ್ಲಿದ್ದಾನೆ, ಬಟ್ ಅವನ ಜೀವನ ಸುಂದರವಾಗಿ ಇಲ್ಲ. ಇನ್ ದ ಸೇಮ್ ವೇ ಕ್ರಿಸ್ತನನ್ನು ಕೊಡುವಾಗ ಅವನ ಜೀವನ ಸುಂದರಮಯವಾಗಲಿಕ್ಕೆ ಸಾಧ್ಯ. ಬಟ್ ಎಷ್ಟು ಜನ ಕ್ರಿಸ್ತನನ್ನು ಕೊಡ್ತಾ ಇದ್ದಾವೆ? ಎಷ್ಟು ಜನ ಇನ್ನೊಬ್ಬರ ಜೀವನವನ್ನು ಸುಂದರಗೊಳಿಸ್ತಾ ಇದ್ದಾವೆ? ಹೋಗಲಿ, ಎಷ್ಟು ಜನ ನಾವೇ ಕ್ರಿಸ್ತನು ನಮ್ಮಲ್ಲಿರುವಾಗ ನಾವು ಸುಂದರವಾದ ಜೀವನವನ್ನು ನಡೆಸ್ತಾ ಇದ್ದಾವೆ? ನಾವು ಪ್ರತಿಯೊಬ್ಬರು ಸೌಂದರ್ಯವಾಗಿ ಕಾಣಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೇವೆ, ಹೌದಲ್ವೋ? ಅದಕ್ಕೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ನಾವು ಸೌಂದರ್ಯವಾಗಿ ಕಾಣಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೇವೆ. ಪ್ರಿಯರೇ, ನಿಮ್ಮ ಜೀವನ ಸುಂದರಮಯವಾಗೋದು ಯಾವಾಗಂದರೆ ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ, ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುವುದರಿಂದ, ನಿಮ್ಮ ಜೀವನದಲ್ಲಿ ಕ್ರಿಸ್ತನು ನೆಲೆಗೊಂಡಿರುವಾಗ ಪ್ರಿಯರೇ, ಡೋಂಟ್ ನೀಡ್ ಎನಿಥಿಂಗ್. ಈ ಥರ ಯಾವುದೂ ಕೂಡ ನಿಮಗೆ ಅಗತ್ಯವಾಗಿರೋದಿಲ್ಲ. ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಪೇತ್ರ ಮತ್ತು ಯೋಹಾನ
ಸುಂದರ ದ್ವಾರದ ಮೂಲಕವಾಗಿ ಹೋದ್ರು ಪ್ರಿಯರೇ. ಏನಕ್ಕೆ ಹೋಗ್ತಿದ್ದುದು ಅವರು? ಪ್ರಾರ್ಥನೆಗೆ. ಬಟ್ ಪ್ರಾರ್ಥನೆಗೆ ಹೋಗುವಾಗ ಹುಟ್ಟು ಕುಂಟನಿಗೆ ಏನಂತ ಹೇಳಿದ್ರು? ನನ್ನಲ್ಲಿರುವುದನ್ನು ನಿಮಗೆ ಕೊಡ್ತೇನೆ. ಅವರಲ್ಲಿ ಏನಿತ್ತು? ಒಂದು ಚಾಪ್ಟರ್ ಹಿಂದೆ ಅವ್ರು ಏನನ್ನ ಹೊಂದ್ಕೊಂಡಿದ್ರು? 2ನೇ ಅಧ್ಯಾಯದಲ್ಲಿ ಪಂಚದಶಮೇ ದಿನದ ಪವಿತ್ರಾತ್ಮರ ಅಭಿಷೇಕವನ್ನು ಹೊಂದಿಕೊಂಡಿದ್ರು. ದ ಸೇಮ್ ಪವಿತ್ರಾತ್ಮರ ರೆಸರೆಕ್ಷನ್ ಪವರನ್ನು ಅವರೆಲ್ಲರೂ ಕೂಡ ಹೊಂದಲ್ಪಟ್ಟರು. ಆ ಆತ್ಮನ ಮೂಲಕವಾಗಿ ಅವಾಗ ನುಡಿಯಲ್ಪಟ್ಟರು ಪ್ರಿಯರೇ. ಯೇಸುವಿನ ನಾಮದಲ್ಲಿ ರೋಗವು ಆ ವ್ಯಕ್ತಿಯನ್ನು ಬಿಡಲ್ಪಡ್ತು. ಅದರರ್ಥ ಅಷ್ಟು ವರ್ಷಗಳ ಕಾಲ ಅಂಗವೈಕಲ್ಯತೆಯಲ್ಲಿ ಆ ಮಗನನ್ನು ದುರಾತ್ಮನು ಹಿಡಿದಿಟ್ಟುಕೊಂಡಿದ್ದ. ಒಂದು ಗುಡ್ ಥಿಂಗ್ ಏನನ್ನದ ಅಂದರೆ ಪ್ರಿಯರೇ, ನಿಮ್ಮ ಮಗು ಗರ್ಭದಲ್ಲಿ ಜನಿಸುವಾಗ ದೈವ ವಾಗ್ದಾನ ತಿಳಿಸದೆ ಸಂತಾನವು ದೇವರು ಕೊಡುವಂತಹ ಬಹುಮಾನ. ಹೌದಲ್ವೋ? ಹೌದಲ್ವೋ? ಬಟ್ ದೇವರು ಕೊಡುವಂತಹ ಗಿಫ್ಟ್. ಉದಾಹರಣೆಗೆ ಎಷ್ಟು ಜನ ಮದುವೆಗೆ ಹೋಗಿದ್ದೀರಾ? ಅಟ್ಲೀಸ್ಟ್ ನಿಮ್ಮ ಜೀವನದಲ್ಲಿ ಒಂದು ಮದುವೆಗೂ ಹೋಗಿಲ್ವಾ? ತುಂಬ ಯೋಚನೆ. ಮದುವೆ ಆಗಿರೋರ ಬಗ್ಗೆ ಕೇಳ್ತಿಲ್ಲ ನಾನು. ಓಕೆ, ನೀವ್ಯಾಕೆ ಆ ದಿನ ನೆನಪಿಸ್ಬೇಡಿ ಬ್ರದರ್. ಆ ದಿನ ನೆನಪಿಸ್ಬೇಡಿ ಅಂತಾನ. ಓಕೆ, ನೀವು ಮ್ಯಾರೇಜ್ ಅದು ಒಂದು ಫಂಕ್ಷನ್ಗಳಿಗೆ ಹೋದಾಗ ನೀವು ಗಿಫ್ಟನ್ನು ಕೊಡ್ತೀರಾ, ಹೌದಾ? ನೀವು ಗಿಫ್ಟನ್ನು ಕೊಡುವಾಗ ಎಂಥ ಗಿಫ್ಟನ್ನು ಕೊಡ್ತೀರಾ? ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ನೀವಲ್ಲಿ ಹೋಗುವಾಗ ಇದನ್ನು ಕೊಡ್ಲಾ, ಇದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿರೋದು ಕೇಳೋದಿಲ್ಲ ಗಿಫ್ಟಲ್ಲಿರೋವಂಥ ವ್ಯಕ್ತಿನ, ಶಾಪನ್ನು. ಇದು ಇನ್ನು ಬೇರೆ ಯಾವುದಾದ್ರು ಚೆನ್ನಾಗಿದೆಯಾ? ಇನ್ನು ಯಾರೂ ಕೊಡದೇ ಇರುವಂಥದ್ದು ಒಂದು ಉತ್ತಮವಾದದ್ದು, ಒಂದು ಚೆನ್ನಾಗಿರೋದನ್ನು ಕೊಡಬೇಕೆಂಬುದಾಗಿ ಯೋಚಿಸ್ತೇವೆ, ಹೌದಲ್ವ? ಬಟ್ ಗಿಫ್ಟ್ ಕೊಡಬೇಕಾದ್ರೆ ಯಾವುದೋ ಒಂದು ಪ್ಯಾಕ್ ಮಾಡಿ ಸರ್ ಹಳೇದು ಪಡೆದೋಗಿರೋದು ಹಾಕಿ ಹೇಳ್ತೀವ? ಇಲ್ಲ. ಒಂದು ಕ್ಷಣ ಯೋಚನೆ, ಮನುಷ್ಯರಾದ ನಾವೇ ಕೊಡುವಾಗ ಒಳ್ಳೆಯದನ್ನು ಕೊಡೋದಾದರೆ ಇನ್ನು ದೇವರು ಮುರುಕಲು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದರೆ ಪ್ರಿಯರೇ, ದೇವರು ಗರ್ಭದಲ್ಲಿ ಮಗುವನ್ನು ಇರಿಸುವಾಗ ಅದು ಉತ್ತಮವಾಗಿ ಇರ್ತದೆ. ಹುಟ್ಟಿನ ಅಂಗವೈಫಲ್ಯತೆಯೊಂದಿಗೆ ಬರುವಂಥದ್ದು ಹೇಗಂದರೆ, ತಾಯಿ ತನ್ನ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಈ ಥರ ಲೌಕಿಕ ವಿಷಯದಲ್ಲಿ ತನ್ನ ಮನಸ್ಸನ್ನು ಗೊಂದಲಗೊಳಿಸ್ಕೊಳ್ತಾಳು ಪ್ರಿಯರೇ, ಅದರ ನಕಾರಾತ್ಮಕವಾದ ಆಲೋಚನೆಯ ಶಕ್ತಿ ಮಗುವಿನ ಮೇಲೆ ಪರಿಣಾಮ ಬೀರುವಂಥದ್ದು. ದೇವರು ನಿಮಗೆ ಯಾವುದೇ ಕಾರಣಕ್ಕೂ ನ್ಯೂನತೆ ಇರುವಂಥ ಮಗುವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವರು ಒಳ್ಳೆಯವರು, ಅವರು ಕೊಡುವಂಥದ್ದು ಉತ್ತಮವಾದದ್ದೇ. ಬಟ್ ದುರಾತ್ಮನು ಪ್ರಿಯರೇ ಅದನ್ನು ನಮ್ಮ ಜೀವಿತದಲ್ಲಿ ಕೆಡಿಸುವಂಥದ್ದು. ಅದಕ್ಕೆ ನೀವು ನೋಡುವಂಥದ್ದು, ತಾಯಿ ಒಂದು ಗರ್ಭಿಣಿಯಾದಂತಹ ಮಗಳಿಗೆ ಎಲ್ಲರೂ ಕೂಡ ಹೇಳೋದೇನೆಂದರೆ, ನಿನಗೆ ಏನಾಗುತ್ತೋ ಅದೇ ಮಗುವಿಗೆ ಪರಿಣಾಮ ಬೀರುತ್ತೆ, ಹೌದಾ? ಯಾಕೆ? ನೀವು ಬಾಣಂತನದಲ್ಲಿ ಇರುವಾಗ ನೀವು ಬೇಕಾದದ್ದನ್ನು ತಿನ್ನಕ್ಕೆ ಬಿಡ್ತಾರಾ? ಬೇಕಾದನ್ನು ತಿನ್ನಕ್ಕೆ ಬಿಡ್ತಾರಾ? ಚಿಕನ್ ಬಿರಿಯಾನಿ ನಿಮ್ಗೆ ಭಾಳ ಇಷ್ಟ, ಮುಂದೆ ಇದ್ರೆ ಏನು ಹೇಳ್ತಾರೆ? ಪೀಸ್ ತಿನ್ಬೇಡ, ಬರೀ ರೈಸ್ ತಿನ್ನಷ್ಟೆ. ನಿಂಗೆ ಈಟ ಆದರೆ ಮಗು ಹೊಟ್ಟೆ ನೋವು, ಹೌದಲ್ಲೋ? ಸೊ ನಿಮ್ಮ ಅದಕ್ಕಾಗಿ ಗರ್ಭದಲ್ಲಿ ಇರುವಾಗ ಒಂದು ಮಗಳು ಎಷ್ಟರ ಮಟ್ಟಿಗೆ ಸ್ವಸ್ಥತೆಯ ಬಗ್ಗೆ ಆಲೋಚಿಸ್ತಾಳೋ ಪ್ರಿಯರೇ, ಮಗು ಅಷ್ಟು ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ. ಬಟ್ ಈತನ ಜೀವಿತ ನಾವು ನೋಡುವಾಗ ದೇವರು ಯಾವುದೇ ಕಾರಣಕ್ಕೆ ನ್ಯೂನತೆ ಇರುವಂಥದ್ದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ವ್ಯಕ್ತಿ ಹುಟ್ಟಿನಿಂದಲೂ ಏನಾಗಿದ್ದಾನೆ? ಅಂಗವೈಫಲ್ಯದಲ್ಲಿದ್ದಾನೆ, ಬಂಧನದಲ್ಲಿದ್ದಾನೆ. ಬಟ್ ಯಾವಾಗ ಯೇಸುವಿನ ನಾಮದಲ್ಲಿ ಪವಿತ್ರನು ನುಡಿಯಲ್ಪಟ್ಟನ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ಇಷ್ಟು ವರ್ಷಗಳ ಕಾಲ ಯಾವ ಅಂಗಾಂಗಗಳು ಮಡಚಿಕೊಂಡಿತ್ತೋ, ಅಂಗವೈಫಲ್ಯತೆ ಇರುವಂಥ ವ್ಯಕ್ತಿ ಕುಂಟನೆ ಹೇಗಿರ್ತಾನೆ? ಸಾಮಾನ್ಯವಾಗಿ ನಿಮ್ಮಂತೆ ನೇರವಾಗಿರ್ತದೆ ಅವನ ಕಾಲುಗಳು? ಇಲ್ಲ. ಏನಾಗಿರ್ತದೆ? ಅಥವಾ ಬೆರಳುಗಳು ಚಿಕ್ಕದಾಗಿರ್ತದೆ, ಅಥವಾ ಪಾದಗಳು ಮಡಚಿಕೊಂಡಿರ್ತದೆ, ಅಥವಾ ಮೂಳೆಗಳು ಚಪ್ಪಟೆಯಾಗಿರ್ತದೆ, ವಿಕಾರವಾಗಿ ತಿರುಕೊಂಡಿರ್ತದೆ. ಬಟ್ ಯಾವಾಗ ನುಡಿಯಲ್ಪಟ್ಟನೋ ಪೇತ್ರ, ಯಾವಾಗ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಎಂಬುದಾಗಿ ನುಡಿದನೋ, ಅಂಗಾಂಗಗಳೇನಾಯಿತು? ಏನು ಬಲಗೊಳ್ಳೋದಂದರೆ, ಯಾವುದೆಲ್ಲ ಮಡಚಿಕೊಂಡಿತ್ತೋ ಯಾರೂ ಆಯಿಲು ಹಾಕಲಿಲ್ಲ, ಮಸಾಜು ಮಾಡಲಿಲ್ಲ, ಎಳಿಲೂ ಕೂಡ ಇಲ್ಲ, ಬದಲಾಗಿ ಎಲ್ಲವೂ ಸಡಿಲವಾಯಿತು, ಬಲಗೊಳ್ತು.
ಆ್ಯಂಡ್ ದ ಸೇಮ್ ವೇ ಶುಭ ಸಂದೇಶವು ನಿಮ್ಮಲ್ಲಿ ಏನು ಮಾಡ್ತದೆ? ದ ಕ್ರಿಸ್ತನ ವಾಕ್ಯಗಳನ್ನು ನೀವು ತೆಗೆದುಕೊಂಡು ಅನುದಿನವೂ ಕೂಡ ನುಡಿಯುವಾಗ ಮೇ ಬಿ ನಿಮ್ಮ ಕಿಡ್ನಿ ನಿಂತು ಹೋಗಿ ಡಯಾಲಿಸಿಸ್ ಆಗ್ತಾ ಇರ್ಬೋದು. ತನ್ನ ಕಾರ್ಯವನ್ನು ತಾನು ಮಾಡಲಿಕ್ಕಾಗದೆ ಅದು ಯಂತ್ರದ ಮೂಲಕ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗ್ತಿರ್ಬೋದು. ಏನು ಡಯಾಲಿಸಿಸ್ ಅಂದರೆ? ಜಸ್ಟ್ ನಿಮ್ಮ ಕಿಡ್ನಿ ಮಾಡುವ ಕೆಲಸವನ್ನು ಹೊರಗಿನ ಯಂತ್ರದಿಂದ ಮಾಡುವಂಥದ್ದು. ನಿಮ್ಮ ಕಿಡ್ನಿ ನಿಂತು ಹೋಗಿರ್ತದೆ, ಅದಕ್ಕೆ ಹೊರಗಿನ ಯಂತ್ರದಿಂದ ಮಾಡುವಂಥದ್ದು. ಬಟ್ ಆದರೆ ದೇವರು ವಾಗ್ದಾನ ತಿಳಿಸದೆ, ನೀವು ಯಾವಾಗ ಯೇಸುವನ್ನು ಸ್ವೀಕರಿಸಿದೆಯೋ, ಆತನ ವಾಕ್ಯದೊಂದಿಗೆ ಮುನ್ನಡಿತೀರೋ, ನಿಮ್ಮ ದೇಹದಲ್ಲಿ ಯಾವ ಕಾರ್ಯ ನಿಂತು ಹೋಗಿದೆಯೋ ಅದು ಬಲಗೊಂಡು ತನ್ನಂತಾನು ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯ. ಯಾವ ಹಾರ್ಟ್ ಬ್ಲಾಕೇಜ್ಗಳಿದೆಯೋ ಅದೆಲ್ಲವೂ ಕೂಡ ಓಪನ್ ಆಗುವಂಥದ್ದು. ಯೇಸುವಿನ ನಾಮದಲ್ಲಿ ನುಡಿಯುವಾಗ ಯಾವಾಗ ಅವನ ಮಡಿಸಲ್ಪಟ್ಟಂತಹ ಸ್ವಾಧೀನ ಇಲ್ಲದಂತಹ ಕಾಲುಗಳು ಅದು ಬಲಗೊಳ್ತೋ, ಅದು ಸ್ವಸ್ಥವಾಗಲ್ಪಡ್ತೋ, ಇನ್ ದ ಸೇಮ್ ವೇ ಯೇಸುವಿನ ನಾಮವನ್ನು ನೀವು ಪ್ರತಿ ಬಾರಿ ನುಡಿಯುವಾಗ ನಿಮ್ಮ ದೇಹದಲ್ಲಿ ಸ್ವಸ್ಥತೆಯು, ನಿಮ್ಮ ದಾಂಪತ್ಯದಲ್ಲಿ ಸಂಪೂರ್ಣತೆಯು, ನಿಮ್ಮ ಜೀವನದಲ್ಲಿ ಉಜ್ಜೀವಿತವಾದ ಕಾರ್ಯಗಳು, ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವು, ನಿಮ್ಮ ಉದ್ಯೋಗದಲ್ಲಿ ಏಳಿಗೆಯನ್ನು, ನಿಮ್ಮ ಸಮೃದ್ಧಿಯಲ್ಲಿ ಅತ್ಯುತ್ತಮವಾದ ಜೀವಿತವನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯರೇ, ದೈವ ವಾಕ್ಯದ ನೋಡುವಾಗ ಯಾವ ಪ್ರೇಷಿತನೂ ಕೂಡ ಪ್ರಿಯರೇ ರೋಗದೊಂದಿಗೆ ಸಾಯಲಿಲ್ಲ. ಪ್ರೇಷಿತ ರೋಗದೊಂದಿಗೆ ಸತ್ರ? ನೋ. ಪ್ರವಾದಿಗಳಲ್ಲೊಬ್ಬನು ರೋಗದೊಂದಿಗೆ ಸತ್ತಿದ್ದಾನೆ. ಬಟ್ ಅದು ಆಶ್ಚರ್ಯಕರವಾದದ್ದು. ಬಟ್ ಪ್ರೇಷಿತರಲ್ಲಿ ಒಬ್ಬನೂ ಕೂಡ ರೋಗಗ್ರಸ್ತನಾಗಿ ಸಾಯಲಿಲ್ಲ. ಅದರ ಅರ್ಥ ಏನು? ನಶ್ವರವಾದ ದೇಹಕ್ಕೆ ಜೀವವನ್ನು ಈವ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ, ಸತ್ತ ಪ್ರಭು ಯೇಸು ಕ್ರಿಸ್ತನನ್ನು ಪುನರುತ್ಥಾನಗೊಳಿಸಿದಂತಹ ರೆಸರೆಕ್ಷನ್ ಪವರ್ ಆ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನೋ ಮೋರ್ ಒಬ್ಬ ಕ್ರೈಸ್ತ ವ್ಯಕ್ತಿ ರೋಗದೊಂದಿಗೆ ಸಾಯಲೇಬಾರದು. ಬೈಬಲ್ ಸ್ಪಷ್ಟವಾಗಿ ತಿಳಿಸದೆ, ನೀವು ನನ್ನ ನಾಮದಲ್ಲಿ ನಂಬಿಕೆ ಇಟ್ಟಿರುವಾಗ ರೋಗಿಗಳ ಮೇಲೆ ಕೈ ಚಾಚಿದ ರೋಗಿ ಏನಾಗ್ತಾನೆ? ಗುಣವಂತನೇ. ಅದರ ಅರ್ಥ ಏನು? ಬರೀ ನೀವು ಗುಣ ಹೊಂದಿರೋದು ಮಾತ್ರವಲ್ಲ, ನಿಮ್ಮ ಮೂಲಕ ಗುಣ ಹೊಂದುವಂಥ ಕಾರ್ಯವನ್ನು ನೀವು ನೆರವೇರಿಸುವಂಥವರು. ಹಲ್ಲೆಲೂಯಾ. ಅದಕ್ಕಾಗಿ ಒಬ್ಬ ಕ್ರೈಸ್ತ ವ್ಯಕ್ತಿ ಅಂದರೆ ಪುನರುತ್ಥಾನಗೊಂಡಿರುವ ಕ್ರಿಸ್ತನನ್ನು ಸ್ವೀಕರಿಸಿರುವಂಥ ವ್ಯಕ್ತಿ ಪ್ರಿಯರೇ, ನೋ ಮೋ, ಅವನೆಂದಿಗೂ ಕೂಡ ರೋಗದಲ್ಲಿ ಸಾಯಲಿಕ್ಕೆ ಸಾಧ್ಯವಿಲ್ಲ. ಬಟ್ ನಮ್ಮ ಥಿಂಕಿಂಗ್ ಏನನ್ನೋದಾದರೆ, ಅಯ್ಯೋ ವಯಸ್ಸಾದ ಮೇಲೆ ದೇಹ ಇಳಿಬಿಡುತ್ತೆ, ಎಲುಬುಗಳು ಉಜ್ಜಿ ಉಜ್ಜಿ. ಯಾಕೆಂದರೆ ನಾನು ತುಂಬ ನಡೀತಿದ್ದೆ ಬ್ರದರ್. ತುಂಬ ಜನ ಹೇಳೋದೇನೆಂದರೆ, ಬ್ರದರ್ ಡಾಕ್ಟ್ರ್ ಹೇಳೋರು ಎಲ್ಲ ಮಂಡಿ ಚಿಪ್ಪೆಲ್ಲ ಸಾವ್ದೋಗಿದ್ದಂತೆ ಬ್ರದರ್. ನಾನು ತುಂಬ ನಡೀತಿದ್ದೆ ಬ್ರದರ್. ಎಷ್ಟು ವರ್ಷ ನಡೆದಿರ್ಬೋದಮ್ಮ? ಅಯ್ಯೋ ನಾನು ತುಂಬ ನಡೆದೀನಿ ಬ್ರದರ್. ಇಸ್ರೇಲ್ ಮಕ್ಕಳು 40 ವರ್ಷ ನಡೆದ್ರು. ಎಷ್ಟು ವರ್ಷ? ಮೋಶೆಗೆ ಎಲುಬೆಲ್ಲ ಸಾವ್ದೋಗ್ಲಿಲ್ಲ. ಎಷ್ಟು ವರ್ಷ ನಡೆದ್ರು? ಇಸ್ರೇಲ್ ಮಕ್ಕಳನ್ನು ಬಿಟ್ಟುಬಿಡಿ, ಇಸ್ರೇಲನ್ನು ಮುನ್ನಡೆಸಿದಂಥ ಮೋಶೆ ಎಷ್ಟು ವರ್ಷ ನಡೆದ? ಎಷ್ಟು ವರ್ಷ ನಡೆದ ಪ್ರಿಯರೇ? ಅವನನ್ನು ದೇವರು ಕರೆದಾಗ ಎಷ್ಟು ವರ್ಷ? 80 ವರ್ಷ. ಕಾನಾನ್ ನಾಡಿಗೆ ಅವನು ತಲುಪೋ ಮುಂಚೆ ಸಾಯ್ತಾನೆ. ಸಾಯುವಾಗ ಅವನಿಗೆ ಎಷ್ಟು ವರ್ಷ? 120 ವರ್ಷ. 80ರಲ್ಲಿ ನಾವು ನೋಡುವ 120ರಲ್ಲಿ 80 ಮೈನಸ್ ಮಾಡಿದ್ರೆ ಎಷ್ಟು? 120 ಮೈನಸ್ 80 ಎಷ್ಟು? 60. ನಿಮಗೇನಾದ್ರು ಲೆಕ್ಕ ಹಾಕಿ ಕೊಟ್ಬಿಟ್ರೆ ಮುಗಿಸ್ಬಿಡ್ತೀರ ಕಥೆನಷ್ಟೆ. 60 40. ಹಾಗಾದ್ರೆ ಎಷ್ಟು ವರ್ಷ ನಡೆದಿದ್ದಾನೆ ಮೋಶೆ? ಎಷ್ಟು ವರ್ಷದ ನಂತರ? 80 ವರ್ಷದ ನಂತರ ಮತ್ತೆ 40 ವರ್ಷ ನಡೆದಿದ್ದಾನೆ. ಎಲುಬುಗಳು ಉಜ್ಜಿ ಉಜ್ಜಿ ಸೋದೋಗಿದ್ದ. ಬಟ್ ನಾವೇನು ಹೇಳ್ತೇವೆ? ಡಾಕ್ಟ್ರ್ ಹೇಳ್ಬಿಟ್ಟವ್ರೆ ಬ್ರದರ್, ಒಂದಕ್ಕೊಂದು ಉಜ್ಜಿ 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 ಇನ್ನೊಂದು ಚೂರಿದ್ದಂತೆ ಬ್ರದರ್. ನಮ್ಮ ಬಾಡಿ ಅದು ಒಳ್ಕಲ್ಲಲ್ಲ. ಒಳ್ಕಲ್ ನೋಡಿದ್ದೀರಾ ಹೆಂಗಿರುತ್ತೆ?
ಉಳ್ಕಲ್ ನೋಡಿದಿರಲ್ಲ, ಹೊಸದಾಗಿ ತಂದಾಗ ಚೆನ್ನಾಗಿ ಖಾರ ರುಬ್ತಾ ಇರ್ತದೆ. ಯಾವಾಗ ಮುಳ್ಳೆಲ್ಲ ಸೌದೋಗುತ್ತಾಗ ಏನಾಗುತ್ತೆ, ಹಾಕಿದ್ರು ಗುಡುಕ್ ಅಂತ ಓಡಾಡ್ದಂಗೆ ನಿಮ್ಮ ಬಾಡಿ ಒಳ್ಕಲ್ಲಲ್ಲ ಅಥವಾ ಈ ಲೋಕದ ಪ್ರಾಡಕ್ಟೂ ಅಲ್ಲ, ಸೌದೋಗಕ್ಕೆ. ದೇವರು ನಿಮ್ಮನ್ನು ಕೈಯಿಂದ ರೂಪಿಸಿ ತನ್ನ ಜೀವ ಶ್ವಾಸವನ್ನು ನಿಮ್ಮಲ್ಲಿ ಓದಿದಾನೆ. ಏತಕ್ಕಾಗಿ? ಹದ್ದಿನಂತೆ ಆರಲಿಕ್ಕಾಗಿ. ಕೀರ್ತನೆ 91 ಪ್ರತಿಯೊಬ್ಬರೂ ಕೂಡ ಹೇಳ್ತೇವೆ, ಹೌದಾ? ಏನಂತ ಹೇಳ್ತದೆ? ಕಡೆಯದಾಗಿ ಹದ್ದಿನಂತೆ ಯೌವನವನ್ನು ಏನು ಮಾಡಿದ ನನಗೆ? ಏನು ಆರಕ್ಕೆ ತೆವಳಲಿಕ್ಕ? ಯಾವಾಗ ಕೊಟ್ಟಿರುವಂಥದ್ದು? ಹದ್ದಿನಂತೆ ಯೌವನ. ಅದರರ್ಥ ನೀವು ಈ ಲೋಕದಲ್ಲಿ ಜೀವಿಸುವ ಕಡೇ ನಿಮಿಷದವರೆಗೂ ಕೂಡ ಪ್ರಿಯರೇ, ನೀವು ಆರೋಗ್ಯದೊಂದಿಗೆ ಜೀವಿಸಬೇಕೆನ್ನುವಂಥದ್ದೇ ಯೇಸುವಿನ ಇಚ್ಛೆ. ನೀವು ಜೀವಿಸುವ ಕಡೇ ನಿಮಿಷದವರೆಗೂ ಆರೋಗ್ಯದೊಂದಿಗೆ ಜೀವಿಸಬೇಕನ್ನುವಂಥದ್ದೇ ಯೇಸುವಿನ ಇಚ್ಛೆ. ತುಂಬ ಜನರು ಪ್ರಾರ್ಥನೆ ಮಾಡ್ತಾರೆ, ಕುಳಿತುಕೊಂಡು ಇಲ್ಲೂ ಮಾಡ್ತಿರ್ಬೋದು ತುಂಬ ಜನ. ಬಲಿಪೂಜೆ ಬಂದಾಗ, ಅಪ್ಪ ನಾನು ಯಾರ ಕೇಳು ಎಳಿಸ್ತೆ, ತೊಳಸ್ತೆ, ಒಬ್ಬರ ಕೇಳಿ ಚೀ ತೂ ಅನ್ನಿಸ್ತೆ, ಇನ್ನೊಬ್ಬರ ಕೇಳಿ ಮಾಡಿಸ್ಕಳ್ದೆ, ನಾನು ಚೆನ್ನಾಗಿದ್ದಾಗಲೇ ತಕೊಬಿಡಪ್ಪ. ತುಂಬ ಜನರ ಪ್ರಾರ್ಥನೆ ಅಂತ ಯಾರ ಕೇಳು ಮಾಡಿಸ್ಕಳ್ದೆ, ಅವ್ರ ಕೇಳಿ ಚೀ ತೂ ಅನ್ನಿಸ್ಕೊಂಡು ತೊಳಸ್ಕೊಂಡು ಎಳೆಸ್ಕೊಂಡು ಹಂಗೆಲ್ಲ ಆಗೋದಕ್ಕಿಂತ ಚೆನ್ನಾಗಿರೋಗ್ಲೇ ತಗೊಬಿಡಪ್ಪ. ಸ್ವಾಮಿ ಹೇಳ್ತಾರೆ, ನೀನು ಚೆನ್ನಾಗಿರ್ಬೇಕಂತಲೇ ನಾನು ಪ್ರಾಣ ಕೊಟ್ಟಿರೋದು. ನಿನ್ನನ್ನು ತಗೊಳಂಗಿದ್ರೆ ನಾನು ಯಾಕೆ ಪ್ರಾಣ ಕೊಡಬೇಕಿತ್ತು? ಬಟ್ ನಾವೇನು ಹೇಳ್ತೇವೆ? ಚೆನ್ನಾಗಿರೋಗ್ಲೇ ತಗೊಬಿಡು. ಸ್ವಾಮಿ ಹೇಳ್ದೆ, ನೀನು ಸಾಯುವ ಕಡೆ ನಿಮಿಷದವರೆಗೆ ನೀನು ಆರೋಗ್ಯವಂತನಾಗಿರಬೇಕಂತಲೇ ನನ್ನ ದೇಹ ಗಾಯ ಆಗಿರುವಂಥದ್ದು. ಯಾಕೆ ನನ್ನ ಶರೀರ ಗಾಯವಾಯ್ತಂದರೆ ನಿನ್ನನ್ನು ಗುಣಪಡಿಸುವುದಕ್ಕಾಗಿ. ಸಾಗಾಂಗಿ ಪ್ರಿಯರೇ, ಪ್ರೇಷಿತರಲ್ಲಿ ನಾವು ನೋಡುವಾಗ ಒಬ್ಬನನ್ನು ಬಿಟ್ಟುಬಿಡಿ, ಓಕೆ, 11 ವ್ಯಕ್ತಿ 12ರಲ್ಲಿ ಒಬ್ಬನೂ ಹೋದ ಹಿಡಿದುಕೊಟ್ಟು. ಬಟ್ ಇನ್ನು 11 ಮಂದಿಯ ಜೀವಿತ ನಾವು ನೋಡುವಾಗ ಒಬ್ಬನೂ ಕೂಡ ರೋಗದೊಂದಿಗೆ ಜೀವಿಸಲಿಲ್ಲ. ರೋಗಿಯನ್ನು ಎಬ್ಬಿಸಿದ್ರ ಹೊರತು ರೋಗಿಯಾಗಿ ಜೀವಿಸಲಿಲ್ಲ. ಹೌದಲ್ಲೋ? ಮರಣದಿಂದ ಜನರನ್ನು ಎಬ್ಬಿಸಿದ್ರ ಹೊರತು ಮರಣಕ್ಕೆ ಎದುರುಕೊಳ್ಳಲಿಲ್ಲ. ಅಲ್ಲಿವರೆಗೆ ಅವರೆಲ್ಲರೂ ಕೂಡ ಯಹೂದ್ಯರಿಗೆ ಅವಿತುಕೊಂಡು ಕುಳಿತಿದ್ರು. ಬಟ್ ನಂತರದಲ್ಲಿ ನಾವು ನೋಡುವಾಗ ರೋಗಿಗಳನ್ನು ಎಬ್ಬಿಸಿದ್ರು, ರೋಗಿಗಳಾಗಿ ಜೀವಿಸಲಿಲ್ಲ. ಮರಣದಿಂದ ಜನರನ್ನು ಎಬ್ಬಿಸಿದ್ರು, ಮರಣಕ್ಕೆ ಅವರು ಭಯಪಡಲಿಲ್ಲ. ಬದಲಾಗಿ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಕ್ರಿಸ್ತನಿಗೋಸ್ಕರ ಅವರು ನಿರಂತರವೂ ಕೂಡ ಜೀವಿಸಿದ್ರು. ಬಟ್ ಅವರನ್ನು ಒಡೆದ್ರು, ಬಡಿದ್ರು, ಬಂದಿ ಹಾಕ್ಸಿದ್ರು. ಬಟ್ ಅವರೆಂದಿಗೂ ಕೂಡ ಗೊಳೋ ಅಂತ ನಿಮ್ಮಂಗೆ ಅಳ್ಳಿಲ್ಲ, ನಿಮ್ಮಂಗೆ ಅಳ್ಳಿಲ್ಲ. ಬಟ್ ಅವರು ಎಂದಿಗೂ ಕೂಡ ಕ್ರಿಸ್ತನನ್ನು ತೊರಿಲಿಲ್ಲ. ಬದಲಾಗಿ ಅವ್ರು ಹೇಳ್ತಾರೆ, ಇನ್ನೂ 2 ಏಟು ಜಾಸ್ತಿನೇ ಹೊಡಿ, ಯಾಕೆಂದರೆ ಕ್ರಿಸ್ತನಿಗೋಸ್ಕರ ನಾನು ಏನನ್ನು ಅನುಭವಿಸಲಿಕ್ಕೆ ರೆಡಿ. ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯದಕ್ಕಾಗಿ ಹೇಗೆ ಆ ಜನರು ಹಾಗೆ ಜೀವಿಸಲಿಕ್ಕೆ ಸಾಧ್ಯ. ಯಾಕೆಂದರೆ ಪುನರುತ್ಥಾನ ಹೊಂದಂಥ ಪ್ರಭು ಯೇಸು ಕ್ರಿಸ್ತರ ಅದೇ ಸೇಮ್ ಆತ್ಮರನ್ನು ಪಂಚದಶಮಿಯ ದಿನದಂದು ಅವರು ಸ್ವೀಕರಿಸಿಕೊಂಡು, ಯಾವಾಗ ಆತ್ಮನವರ ಮೇಲೆ ನೆಲೆಗೊಂಡಿದ್ನೋ ಪ್ರಿಯರೇ, ಅವರು ಸುಂದರ ದ್ವಾರಕ್ಕೆ ಹೋದರು. ಹುಟ್ಟು ಕುಂಟನಿಗೆ ಹೇಳಿದ್ರು, ಎದ್ದು ನಿಲ್ಲು, ನೀನು ನಡೆ. ಅದೇ ರೀತಿ ಪೇತ್ರನು ನೋಡುವಾಗ ಆತನು ರೋಗಿಗಳ ಮೇಲೆ ನೆರಳು ಬೀಳುವಾಗ ರೋಗಿಗಳು ಗುಣ ಹೊಂದ್ಕೊಳ್ತಾ ಇದ್ರು. ಅವನ ಕರವಸ್ತ್ರವನ್ನು ತೆಗೆದುಕೊಂಡು ಹೋಗಿ ರೋಗಿಗಳ ಮೇಲೆ ಇಡುವಾಗ ರೋಗಿಗಳು ಸ್ವಸ್ಥರಾಗ್ತಾ ಇದ್ರು. ಆಗ ತಾನು ಸತ್ತು ಹೋದಂತಹ ವಿಶ್ವಾಸಿಗಳನ್ನು ಕೂಡ ಜೀವಕ್ಕೆ ಎಬ್ಬಿಸಲ್ಪಟ್ಟರು. ಏತಕ್ಕಾಗಿ? ಅದೇ ಸೇಮೆ ಆ ಆತ್ಮನ ಶಕ್ತಿ ಅವರ ಒಳಗಡೆ ನೆಲೆಗೊಂಡಿದ್ದರಿಂದ. ರೋಮನಿಗೆ ಬರೆದ ಪತ್ರ 8ನೇ ವಾಕ್ಯ 11 ಸ್ಪಷ್ಟವಾಗಿ ತಿಳಿಸದೆ, ಸತ್ತ ಯೇಸುವನ್ನು ಪುನರುತ್ಥಾನ ಎಬ್ಬಿಸಿದಂಥ ಜೀವದಿಂದ ಎಬ್ಬಿಸಿದ ಅದೇ ಆತ್ಮರು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. ದಟ್ಸ್ ವೈ ನೀವು ಯಾವುದೇ ಕಾರಣಕ್ಕೂ ಕೂಡ ರೋಗಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ಖಿನ್ನತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ಬಂಧನದಲ್ಲಿ ನೀವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೀವನ ಯಾವುದೇ ಕಾರಣಕ್ಕೂ ನಶ್ವರವಾಗಿರಲಿಕ್ಕೆ ಸಾಧ್ಯವಿಲ್ಲ. ಸದಾ ಜೀವವನ್ನು ಈಯುವ ಆತ್ಮನ ಮೂಲಕ ನಿಮ್ಮ ಜೀವನ ಸದಾ ಕಾಲವು ಆನಂದದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ. Hallelujah. No more sickness. ಅದಕ್ಕಾಗಿ ನೆಂದಿಗೂ ಕೂಡ ನಿಮ್ಮ ದೇಹ ರೋಗದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ.
ನಿಮ್ಮ ಜೀವಿತದಲ್ಲಿ ರೋಗ ಎದುರಾದರೂ ಪ್ರಿಯರೇ, ನೀವು ಹೇಗೆ ಜೀವಿಸೋರಾಗಿರ್ತೀರಿ ಅಂದರೆ, ನಿಮ್ಮ ಜೀವಿತಕ್ಕೆ ರೋಗ ಬಂದಾಗ ರೋಗ ನಿಮ್ಮನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ನೀವು ರೋಗವನ್ನು ಕೊಲ್ಲುವವರಾಗಿರ್ತೀರಿ. ಯಾಕೆ? ನೀವು ಪ್ರತಿಯೊಬ್ಬೊಬ್ಬರು ಕ್ರಿಸ್ತನ ಶರೀರವರಾಗಿರುವುದರಿಂದ. ಅದಕ್ಕಾಗಿ ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸುವಂಥದ್ದು ಪ್ರಿಯರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಒಳಗಡೆ ದೇವರ ಆತ್ಮರು, ಯಾವ ಆತ್ಮರು? ಪ್ರಭುವನ್ನು ಸತ್ತವರಿಂದ ಎಬ್ಬಿಸಿದ ಅದೇ ಪುನರುತ್ಥಾನ ಶಕ್ತಿಯ ಆತ್ಮರು ನಿಮ್ಮ ಪ್ರತಿಯೊಬ್ಬೊಬ್ಬರ ಒಳಗಡೆ ನೆಲೆಗೊಂಡಿದ್ದ. ಆದರೆ ಪೇತ್ರ ಮತ್ತು ಯೋಹಾನ ಅವರಿಗೆ ಏನಂತ ನೋಡಿದ್ರು? ಎದ್ದು ನಿಲ್ಲು, ನೀನು ಎದ್ದು ನಿಂತು ನೀನು ನಡೆ. ಯಾವಾಗ ಅವರು ಆಜ್ಞಾಪಿಸಿದ್ರು, ಹುಟ್ಟು ಕುಂಟ ಅವನು ನಡೆದನೋ ನಡಿಲಿಲ್ವೋ? ಇನ್ ದ ಸೇಮ್ ವೇ ಅದೇ ಆತ್ಮರ ಶಕ್ತಿ ನಿಮ್ಮಲ್ಲಿದೆಯೋ ಇಲ್ವೋ? ಆದರೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಕ್ಷೀಣಿಸಲಿಕ್ಕೆ ಸಾಧ್ಯ ಇದೆಯಾ? ಯಾವುದು ರೋಗ ನಿಮ್ಮ ಜೀವಿತವನ್ನು ಕ್ಷೀಣಿಸಲಿಕ್ಕೆ ಸಾಧ್ಯ ಇದೆಯಾ? ನೋ. ಯಾಕೆಂದರೆ ರೋಗವು ನಿಮ್ಮ ಮೇಲೆ ಆಳ್ವಿಕೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಂಗವೈಫಲ್ಯತೆ ಅವನ ಜೀವನವನ್ನು ಹಿಡಿದಿಟ್ಟುಕೊಂಡಿತ್ತು. ಬಟ್ ಯಾವಾಗ ಯೇಸುವಿನ ನಾಮವನ್ನು ನುಡಿದಾಗ ಅದು ಹಿಡಿತವನ್ನು ಬಿಡ್ತು. ಇನ್ ದ ಸೇಮ್ ವೇ ಯೇಸುವಿನ ನಾಮ ಪ್ರಿಯರೇ ನಿಮ್ಮ ಜೀವನದಲ್ಲಿ ಬಂಧನದಿಂದ ಬಿಡಿಸುವಂಥದ್ದು, ರೋಗಿಯಾದಂಥ ವ್ಯಕ್ತಿಗೆ ಸ್ವಸ್ಥತೆಯನ್ನು ದಯಪಾಲಿಸುವಂಥದ್ದು, ಬಂಧನದಲ್ಲಿರುವಂಥ ವ್ಯಕ್ತಿಯ ಜೀವಿತವನ್ನು ಬಿಡುಗಡೆಗೆ ಮುನ್ನಡೆಸುವಂಥದ್ದು ಒಂದೇ ನಾಮ. ಅದು ಯಾವುದಂದರೆ ಯೇಸುವಿನ ನಾಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಾಮದ ಮುಂದೆ ಯಾವ ಶಕ್ತಿಗಳು ಕೂಡ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಇನ್ ದ ಸೇಮ್ ವೇ ಆ ನಾಮದಲ್ಲಿ ಯಾವಾಗ ಪ್ರೇಷಿತರು ಮುನ್ನಡೆದರೂ ರೋಗ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮರಣ ನಿಂತುಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ, ಬಂಧನಗಳು ನಿಂತುಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ. ಅವರು ಹೋಗುವ ಕಡೆಗಳಲ್ಲಿ ಎಲ್ಲ ಸ್ವಸ್ಥತೆ ಮತ್ತು ಬಿಡುಗಡೆ ಕಾರ್ಯಗಳು ನೆರವೇರ್ತವೆ. ಇನ್ ದ ಸೇಮ್ ವೇ ಅದೇ ಆತ್ಮರನ್ನು ನಾನು ಮತ್ತು ನೀವು ಸ್ವೀಕರಿಸಿರುವುದರಿಂದ ಪ್ರಿಯರೇ, ಇಲ್ಲಿಯವರೆಗೆ ಅಸತ್ಯದ ಮೂಲಕ ಯಾವುದೆಲ್ಲ ನಮ್ಮ ಜೀವಿತವನ್ನು ಹಿಡಿದಿಟ್ಟುಕೊಂಡಿತ್ತೋ ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಒಮ್ಮೆಗೆ ಮುರಿದು ಹೋಗುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಪ್ರಿಯರೇ, ಪೇತ್ರ ಮತ್ತು ಯೋಹಾನರು ಅವರು ಮಾಡಿದದ್ದೇನು ಕೆಲಸ? ತಮ್ಮಲ್ಲಿರುವಂಥದ್ದನ್ನು ಅವನಿಗೆ ಕೊಟ್ಟು, ತಮ್ಮಲ್ಲಿರುವ ಕ್ರಿಸ್ತ ಅವರನ್ನು ಗುಣಪಡಿಸೋದಾದರೆ ಅವರು ರೋಗಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಇದೆಯಾ? ನೋ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಹೇಳಿರುವಂಥದ್ದು ಪ್ರಿಯರೇ, ನೀವು ನನ್ನ ನಾಮದಲ್ಲಿ ನಂಬಿಕೆ ನೀಡುವಾಗ ರೋಗಿಗಳ ಮೇಲೆ ಕೈ ಚಾಚದ ರೋಗಿಗಳೇನಾಗ್ತಾರೆ? ಸತ್ತೋಗ್ತಾರ, ಗುಣ ಹೊಂದ್ಕೊಳ್ತಾರ. ಹೇಗೆ? ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 25ರಲ್ಲಿ ಒಬ್ಬ ಮಗಳಿದ್ದಾಳೆ. ಆಕೆ ರಕ್ತಸ್ರಾವ ರೋಗದಿಂದ ಗುಣ ಹೊಂದಿದ ಮಹಿಳೆ. ಆಕೆ 12 ವರ್ಷದಿಂದ ರೋಗದಲ್ಲಿ ಜೀವಿಸ್ತಾ ಇದ್ದಾಳೆ. ಬಟ್ ಯಾವುದೇ ಮೆಡಿಸನ್ ಅವಳಿಗೆ ಆರೋಗ್ಯವನ್ನು ತಂದುಕೊಡ್ಲಿಕ್ಕೆ ಸಾಧ್ಯವಿರಲಿಲ್ಲ. ನಾನು ಯಾವುದೇ ಮೆಡಿಸನ್ ಎಗೇನ್ಸ್ಟ್ ಮಾತಾಡ್ತಿಲ್ಲ, ಬದಲಾಗಿ ಯಾಕೆಂದರೆ ಔಷಧಿಗಳು ನಿಮ್ಮ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಹೊರತು ಪರ್ಮನೆಂಟ್ ಆಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ದ ವರ್ಲ್ಡಲ್ಲಿ ನೀವು ಯಾವುದೇ ಬೆಸ್ಟ್ ಮೆಡಿಸನನ್ನು ತೆಗೆದುಕೊಳ್ಬೋದು, ಅದರಲ್ಲಿ ಸೈಡ್ ಎಫೆಕ್ಟ್ ಎನ್ನುವಂಥದ್ದು ಇದ್ದೇ ಇರ್ತದೆ. ಯಾವುದೂ ಕೂಡ ನಮ್ಮ ದೇಹದಲ್ಲಿ 100% ಒಳಿತಾಗಿ ಕಾರ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ. ಬಟ್ ದೈವ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ, 12 ವರ್ಷ ಆಕೆ ರೋಗದಲ್ಲಿ ಜೀವಿಸ್ತಾ ಇದ್ದಾಳೆ. ಆಕೆ ಏನಂತ ಅಂದುಕೊಂಡ್ಳು? ಯೇಸುವಿನ ಉಡುಪನ್ನು ಮುಟ್ತೇನೆ. ಮುಟ್ಟಿದ ಕ್ಷಣ ಆಕೆ ಏನಾದ್ಲು? ಗುಣ ಹೊಂದಿಕೊಂಡ್ಲು. ಅದರ ಅರ್ಥ ಏನು? ಯೇಸುವಿನ ಶಕ್ತಿ ಆಕೆಗೆ ಹರಿಯಲ್ಪಡ್ತು. ಇನ್ ದ ಸೇಮ್ ವೇ ಪ್ರಿಯರ, ದೈವ ವಾಗ್ದಾನ ತಿಳಿಸುವಂಥದ್ದು ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯದೊಂದಿಗೆ ಪ್ರವರ್ತಿಸುವಂಥದ್ದು ಮಾತ್ರವಲ್ಲ, ನೀವು ಯಾವಾಗ ರೋಗಿಗಳ ಮೇಲೆ ಕೈ ಚಾಚಲ್ಪಡ್ತಿರೋ ಪ್ರಿಯರೇ, ನೀವು ಚಾಚಲ್ಪಟ್ಟಂತಹ ಕೈ ದೈವ ವಾಗ್ದಾನ ತಿಳಿಸದೆ ಆ ರೋಗಿಯನ್ನು ರಿಕವರ್ ಮಾಡ್ತದೆ. ಅದರರ್ಥ ಏನು? ರೋಗ ಅವರ ಜೀವನದಿಂದ ಬಿಡುಗಡೆಯಾಗಿ ಆರೋಗ್ಯವು ಅವರ ಜೀವಿತದಲ್ಲಿ ಸ್ಥಾಪಿಸಲ್ಪಡ್ತದೆ. ಹಾಗಾಗಿ ನೀವೆಂದಿಗೂ ಕೂಡ ಚಿಂತಾಕ್ರಾಂತರಾಗಿ ಜೀವಿಸಬೇಕಾಗಿಲ್ಲ. ಯಾಕೆಂದರೆ ಸತ್ತವರನ್ನು ಪುನರುತ್ಥಾನಗೊಳಿಸಿದ ಆ ಆತ್ಮನ ಶಕ್ತಿಯನ್ನು ನಾನು ಮತ್ತು ನೀವು ಹೊಂದಿದವರಾದುದರಿಂದ ಪ್ರಿಯರೇ, ನಮ್ಮ ಮೇಲೆ ದುರಾತ್ಮನು ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಹೇಳುವಂಥದ್ದು ಲೂಕ 10:19 ಕಡೆಯದಾಗಿ ಓದೋಣ. ಇಗೋ, ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ.
ಕೊಡುತ್ತೇನೆ ಅಂತ ಹೇಳಿದಾರ ದೇವರು? ಕೊಟ್ಟಿದ್ದೇನೆ ಅಂತನಾ? ಹಾಗಾದ್ರೆ ಅಧಿಕಾರ ನಾವು ಹೊಂದಿದ್ದೇವೆ ಹೊಂದಿಲ್ವೋ? ಹಾಗಾದ್ರೆ ನಾವು ಆಳುವವರ ಅಥವಾ ನಾವು ಗುಲಾಮರ? ಆಳುವ ಅಧಿಕಾರವನ್ನು ನಾವು ಹೊಂದಿದ್ದೇವಾ ಹೊಂದಿಲ್ವೋ? ಹೊಂದಿದ್ದೇವೆ. ಯಾವುದನ್ನು ಆಳುವಂಥದ್ದು ಅಧಿಕಾರವನ್ನ? ದೇವರು ಆದಿಕಾಂಡ 1ನೇ ವಾಕ್ಯ 26, 27, 28ರಲ್ಲಿ ಏನನ್ನ ನೋಡಿದ? ದೊರೆತನವನ್ನು ಮಾಡಲಿಕ್ಕೆ ದ ಸೇಮ್ ದೊರೆತನದ ಅಧಿಕಾರವನ್ನು ನನಗೆ ನಿಮಗೆ ಕೊಟ್ಟಿದ್ದಾರೆ. ಯಾರ ಮೇಲೆ? ಶತ್ರುವಿನ ಮೇಲೆ. ಓಕೆ, ನೆಕ್ಸ್ಟು. ಇಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಹಾನಿ ಮಾಡದು. ಯಾವುದೂ ನಿಮಗೆ ಹಾನಿ ಮಾಡದು. ಯಾವುದೂ ನಿಮಗೆ ಹಾನಿ ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ಯಾವುದೂ ನಿಮಗೆ ಯಾವುದೂ ನಿಮಗೆ ಹಾನಿ ಮಾಡದು. ಹಾನಿ ಮಾಡದು. ಓಕೆ, ಮುಂದುವರಿಸೋದಿ. ಯಾವುದೂ ನಿಮಗೆ ಹಾನಿ ಮಾಡುವುದು. 20. ಆದರೆ ಈ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಿ. ಅದರಲ್ಲೂ 3 ದಾರಿಯ ಮಧ್ಯದಲ್ಲಿ ಒಡೆದಿರುವಂತಹ ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಏನಿಲ್ಲ ಅದೆಲ್ಲ ಬರ್ದಿಲ್ಲ. ಇವುಗಳು ಎದುರಾದಾಗ ಅದನ್ನು ದಾಟಿ ಹೋಗಬೇಡಿ. ದಯವಿಟ್ಟು ಅದನ್ನು ಬಳಸಿಕೊಂಡು ಹೋಗಿ. ಅದೆಲ್ಲ ಇಲ್ಲ. ಹೇಳಿದೆಯಾಗೆ ಬರ್ದಿಲ್ಲ ಇಲ್ಲ. ಬಟ್ ನಾವು ಕ್ರೈಸ್ತ ಮಕ್ಕಳು ಏನು ಹೇಳ್ತೇವೆ? ನಮ್ಮ ಮನೆಯವನು ಬ್ರದರ್ ಯಾಕೆ ಹಂಗೆ ಆಡ್ತಾನೆ ಅಂದರೆ ಅಮಾವಾಸ್ಯೆ ಬದ, ಅದಕ್ಕೆ ಹಿಂಗೆ ಆಡ್ತಾನೆ. ದೇವರು ವಾಗ್ದಾನ ತಿಳಿಸದೆ ಯಾವುದು ನಿಮಗೆ ಹಾನಿ ಮಾಡದು. ERV ಟ್ರಾನ್ಸ್ಲೇಷನ್ ಹೇಳ್ತದೆ, ಯಾವುದು ಯಾವ ರೀತಿಯಲ್ಲೂ ನಿಮಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದುರಾತ್ಮ ನಿಮ್ಮ ಜೀವಿತದಲ್ಲಿ ಯಾವುದೇ ಹಾನಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ನೀವು ಅಧಿಕಾರವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದೀರಿ. ನೀವು ಪ್ರತಿಯೊಬ್ಬೊಬ್ಬರು ರೋಗದ ಮೇಲೆ, ಬಂಧನದ ಮೇಲೆ, ದುರಾತ್ಮನ ಶಕ್ತಿಯ ಮೇಲೆ ದೊರೆತನವನ್ನು ಆಳುವ ಅಧಿಕಾರವನ್ನು ಲೋಕ 10:19 ಪ್ರಕಾರ ಪ್ರಭು ನಮಗೆ ನಿಮಗೆ ಕೊಡಲ್ಪಟ್ಟಿದ್ದಾರೆ. ಮಾರ್ಕ್ 16:16, ಮಾರ್ಕ್ 16:17 ಪ್ರಕಾರ ನೀವು ರೋಗಿಗಳಲ್ಲ, ನೀವು ರೋಗಿಗಳನ್ನು ಗುಣಪಡಿಸುವವರು. ಯಾಕೆ ರೋಗ ನಿಮ್ಮ ಮೇಲೆ ಆಳ್ವಿಕೆ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನೀವು ಪ್ರತಿಯೊಬ್ಬೊಬ್ಬರು ಕ್ರಿಸ್ತನ ಸೇಮ್ ಆತ್ಮನ ಶಕ್ತಿಯನ್ನು ಹೊಂದಿದವರಾದದ್ದರಿಂದ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ. ರೋಮ 8ನೇ ಅಧ್ಯಾಯ ವಾಕ್ಯ 11 ಮತ್ತೆ ಬರೋಣ. ಅಲ್ಲಿ ಹೇಳ್ತದೆ, ನಶ್ವರ ದೇಹಕ್ಕೆ ಜೀವವನ್ನು ಈಯುವ ಆತ್ಮನು. ಆ ರೆಸರೆಕ್ಷನ್ ಪವರ್, ಆ ಪುನರುತ್ಥಾನದ ಶಕ್ತಿಯನ್ನು, ಸತ್ತ ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ಆತ್ಮನ ಶಕ್ತಿ ಈಗ ಎಲ್ಲಿದೆ? ನನ್ನಲ್ಲಿ. ಆಗ ನನ್ನ ದೇಹ ನಶ್ವರಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬದಲಾಗಿ ಏನಾಗ್ತದೆ? ದಿನದಿಂದ ದಿನಕ್ಕೆ ಅದು ಆರೋಗ್ಯದೊಂದಿಗೆ ವೃದ್ಧಿಸ್ತದೆ. ಬಟ್ ಲೋಕ ಹೇಳೋದು ಏನಂದರೆ, ವಸ್ತುವನ್ನು ನೀವು ಉಪಯೋಗಿಸಿದ್ರೆ ಅದರ ಶಕ್ತಿ ಏನಾಗ್ತದೆ? ದಿನದಿಂದ ದಿನಕ್ಕೆ. ಉದಾಹರಣೆಗೆ ಮನೆಗೊಂದು ಹೊಸ ಮಿಕ್ಸಿ ತಂದ್ರಿ, ಆನ್ ಮಾಡಿದಾಗ ಹೇಗಿರ್ತದೆ? ಝಿನ್ ಅಂತದೆ, ಹೌದಾ? ಫಸ್ಟು ಅದೇ ಒಂದು ವರ್ಷ ಆದರೆ ನೀವಿಲ್ಲ ಆನ್ ಮಾಡಿದ್ರೆ ನಿಮ್ಮ ಏರಿಯಾಗೆಲ್ಲ ಕೇಳಿಸ್ತಾ ಇರ್ತದೆ ನೀವು ಆನ್ ಮಾಡಿದ್ದೀರಾ ಅಂತ. ಈ ಲೋಕದ ಪ್ರಾಡಕ್ಟ್ ಏನಾಗ್ತದೆ ಅಂದರೆ, ಉಪಯೋಗಿಸ್ತಾ 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 ತನ್ನ ಶಕ್ತಿ ಸಾಮರ್ಥ್ಯವನ್ನು ಏನು ಮಾಡ್ತದೆ? ಕಳೆದುಕೊಳ್ತದೆ. ಬಟ್ ಪರಲೋಕದ ಪ್ರಾಡಕ್ಟ್ ಆಗಲ್ಲ. ಪರಲೋಕದ ಪ್ರಾಡಕ್ಟ್ ಯಾವುದು? ಪರಲೋಕದ ಪ್ರಾಡಕ್ಟು ನೀವೇನು ಹತ್ತಾಗಿ ನೋಡ್ತಿದ್ದೀರ? ನೀವೇ. ಯಾಕೆ ದೈವ ವಾಗ್ದಾನ ತಿಳಿಸ ದೇವರು ಮನುಷ್ಯನನ್ನು ಉಂಟು ಮಾಡಿದ್ರೆ ಹೇಗೆ? ತನ್ನ ಜೀವ ಶ್ವಾಸವನ್ನು ಮಣ್ಣಿನಿಂದ ಗೊಂಬೆನ ರೂಪಿಸಿ ಜೀವ ಶ್ವಾಸವನ್ನು ಊದಿದ್ರು. ಹಾಗಾದ್ರೆ ಯಾರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು? ಆಗ ನೀವು ಯಾರು ಪ್ರಾಡಕ್ಟು? ಪರಲೋಕದ ಪ್ರಾಡಕ್ಟು. ಹಾಗಾಗಿ ಲೋಕದ ಪ್ರಾಡಕ್ಟ್ ರೀತಿ ನಿಮ್ಮ ಶಕ್ತಿ ಕ್ಷೀಣಿಸಲಿಕ್ಕೆ
ಸಾಧ್ಯ ಇಲ್ಲ. ಯಾಕೆ ನೀವು ಪ್ರತಿಯೊಬ್ಬೊಬ್ಬರು ಕ್ರಿಸ್ತನಲ್ಲಿ ನೀವು ಜೀವಿಸುವುದರಿಂದ ನೀವೆಷ್ಟರ ಮಟ್ಟಿಗೆ ಪ್ರಿಯರೇ ಸ್ವರ್ಗೀಯ ಸಾಮ್ರಾಜ್ಯದ ವಿಷಯಗಳಲ್ಲಿ ನೀವು ಮುನ್ನಡೆಯಲ್ಪಡ್ತಿರೋ ನಿಮ್ಮ ಜೀವನದಲ್ಲಿ ಅತ್ಯುತ್ತಮಕರವಾಗಿ ನೀವು ಜೀವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯಾಕೆ ಲೋಕ ತಿಳಿಸೋದು ಏನಂದರೆ, ವಯಸ್ಸು ಒಂದು ವ್ಯಕ್ತಿ ಬಾಲಕನಾಗಿ ಜನಿಸ್ತಾನೆ, ಮಗುವಾಗಿ ಜನಿಸ್ತಾನೆ, ನಂತರ ಬಾಲಕನಾಗ್ತಾನೆ, ಅವನು ಯೌವನಸ್ಥನಾಗ್ತಾನೆ, ಅವನು ವೃದ್ಧನಾಗ್ತಾನೆ, ವೃದ್ಧನಾದ ಮೇಲೆ ಅವನು ಸಹಜವಾಗಿ ವಯೋವೃದ್ಧ ಕಾಯಿಲೆಗೆ ಒಳಗಾಗ್ತಾನೆ, ಆತನು ಲೋಕವನ್ನು ತ್ಯಜಿಸ್ತಾನೆ. ನೋ, ಬೈಬಲ್ ಎಂದಿಗೂ ಕೂಡ ಅದನ್ನು ಹೇಳೋದಿಲ್ಲ. ದೈವ ವಾಕ್ಯದಲ್ಲಿ ನೀವು ನೋಡುವಾಗ ಮೋಶೆ ಅವನು ಕೂಡ ಬಾಲಕನಾಗಿ ಜನಿಸ್ತ, ಯೌವನಸ್ಥನಾದ, ಅವನು ಫರೋಹನನ ಸನ್ನಿಧಿಯಲ್ಲಿ ಯೌವನಸ್ಥನಾಗಿ 40 ವರ್ಷಗಳ ಕಾಲ ಜೀವಿಸಿದ. ಇನ್ನು ಉಳಿದ 40 ವರ್ಷಗಳ ಕಾಲ ಅವನು ತನ್ನ ಮಾವನ ಮನೆಯಲ್ಲಿ ಇಳಿದುಕೊಂಡ. ಟೋಟಲ್ 80 ವರ್ಷ. 80 ವರ್ಷದಲ್ಲಿ ದೇವರವನನ್ನು ಕರೆದರು, ನಾನು ನಿನ್ನನ್ನು ಈಜಿಪ್ಟಿನಿಂದ ನನ್ನ ಜನರನ್ನು ಬಿಡಿಸಲಿಕ್ಕೆ ನಾಯಕನಾಗಿ ಕಳಿಸಬೇಕೆಂಬುದಾಗಿ ಹೇಳಿದ್ದೇನೆ. ಬಟ್ 80 ವರ್ಷದಾದಂತಹ ಮೋಶೆ ಆತನ ದೈವ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ, ತದನಂತರ 40 ವರ್ಷಗಳ ಕಾಲ ಇಸ್ರೇಲ್ ಜನರನ್ನು ಮರುಭೂಮಿಯಲ್ಲಿ ಮುನ್ನಡೆಸಿದ. ಎಷ್ಟು ವಯಸ್ಸು ಅವನಿಗೆ? 80 ಪ್ಲಸ್ ಅವನು ಮುನ್ನಡೆಸಿದ ಎಷ್ಟು ವರ್ಷ? 40. ಅವನು ಸಾಯುವಾಗ ಎಷ್ಟು ವರ್ಷ? 120. ನೀವು ಯೆಹೋಶುವನ ಗ್ರಂಥ ಧರ್ಮೋಪದೇಶ ಕಾಂಡ ಕಡೆ ಅಧ್ಯಾಯವನ್ನು ತೆಗೆದು ಓದುವಾಗ ಗೊತ್ತಾಗ್ತದೆ, ದೈವ ವಾಗ್ದಾನ ತಿಳಿಸದೆ ಮೋಶೆ 120 ವರ್ಷಗಳ ಕಾಲ ಜೀವಿಸಿದ. ಹೇಗೆ? ಅವನ ಕಣ್ಣು ಮಬ್ಬಾಗಲಿಲ್ಲ, ಕಿವಿ ಕೆಪ್ಪಾಗಲಿಲ್ಲ, ಜೀವಕಳೆ ಕುಂದಲಿಲ್ಲ. ಅರ್ಥ ಜೀವಕಳೆ ಹೇಗಿತ್ತು? ಏನು ಜೀವಕಳೆ ಅಂದರೆ? ಜೀವ ಕೊಳೆ ಅಲ್ಲ, ಸಾರಿ, ಕಳೆ. ಏನು ಕಳೆ ಅಂದರೆ? ಸುಪ್ರಿಯರೇ, ಆತನ ಜೀವಕಳೆ ಅಂದರೆ ಉತ್ಸಾಹ, ಆತನ ದೇಹದ ಸ್ಥಿತಿ. ದೈವ ವಾಗ್ದಾನ ತಿಳಿಸದೆ ಆತನು ಮಂಜೂಷದ ಪೆಟ್ಟಿಗೆಯಿಂದ ದೇವರ ಪರಿಶುದ್ಧ ಸ್ಥಳದಿಂದ ದೇವರೊಂದಿಗೆ ಮಾತನಾಡಿ ಹಿಂತಿರುಗಿ ಬರುವಾಗ ಅವನ ಮುಖ ಹೇಗೆ ಕಂಗೊಳಿಸ್ತಾ ಇತ್ತೋ, ದೈವ ವಾಗ್ದಾನ ತಿಳಿಸದೆ 120ನೇ ವಯಸ್ಸಿನಲ್ಲೂ ಕೂಡ ಅವನ ಕಣ್ಣು ಮಬ್ಬಾಗಲಿಲ್ಲ. ಬಟ್ ನಾವೇನು ಹೇಳ್ತೇವೆ? 40 ಆಗ್ತಿದ್ದಂಗೆ ಏನೋ ಪೊರೆ ಬ್ರದರ್, ಎಲ್ಲಿಂದ ಅದು ಒಂದೊಂದು ಚೂರು ಮುಚ್ಚುಗ ಬರ್ತಿದ್ದಂತೆ. ಮೋಶೆ ಹೇಳಿದ ಪೊರೆ ತೆಗಿಯಪ್ಪ ಯೆಹೋಶುವ ಅಂತ. ಅದು ಪ್ರತಿದಿನ ಕಾಲು ಮಂಡಿ ನೋವು ಆಯಿಲ್ ಮಸಾಜ್ ಮಾಡುವಂಥ ಯೆಹೋಶುವನ ಕೈಲಿ ಮಂಡಿ ಉಜ್ಜಿಸ್ಕೊತಿದ್ನ. ಬಟ್ ದೈವ ವಾಗ್ದಾನ ತಿಳಿಸಿದ 120 ವರ್ಷ ಅವನು ಸಾಯುವಾಗ. ಬಟ್ ಒಂದು ಕೆಲಸ ಏನಂದರೆ, ಸಾಯುವಾಗಲೂ ಕೂಡ ಅವನು ಎಲ್ಲಿ ಸಾಯ್ತಾನೆ? ಮನೆ ಒಳಗಡೆ ಅವನಿಗೋಸ್ಕರ ಒಂದು ಬೆಡ್ಡು, ಒಂದು ತಟ್ಟೆ, ಒಂದು ಲೋಟ, ಒಂದು ಚೆಂಬು, ಒಂದು ದಿಂಬು, ಒಂದು ಬೆಡ್ಶೀಟ್ ಮಡಗಿದ್ರು. ಅಲ್ಲೇ ಹೊಟ್ಟೋದ. ಎಲ್ಲಿ ಸತ್ತ ಅವನು? ಬೆಟ್ಟದ ಮೇಲೆ. ಎಲ್ಲಿ? ಯಾರು ಕರ್ಕೊಂಡು ಹೋದ್ರು ಬೆಟ್ಟದ ಮೇಕ್ಕೆ? ಹೆಂಗೆ ಎತ್ಕೋದ್ರ ಅಥವಾ ಅವನೇ ನಡ್ಕೊಂಡು ಹೋದ್ನ? ಎಷ್ಟನೇ ವಯಸ್ಸಿನಲ್ಲಿ? 120. ನಮ್ಮನ್ನೇ 120ರಲ್ಲಿ ನಡೀರಿ ಅನ್ನಿ, ಬೇಡ ಅರ್ಧ ಗಂಟೆ ವರ್ಷಿಪ್ ನಿಂತ್ಕೊಳ್ಳಿ. ಬಟ್ ಮೋಸ್ಟ್ 120 ವರ್ಷ ಏನನ್ನತ್ತದ? ಬೆಟ್ಟವನ್ನು ಹತ್ಕೊಂಡು ಹೋದ. ದೈವ ವಾಗ್ದಾನ ತಿಳಿಸೋದಕ್ಕಾಗಿ ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯೇ ಆ ರೀತಿ ಜೀವಿಸೋದಾದರೆ, ಇನ್ನು ಹೊಸ ಒಡಂಬಡಿಕೆಯಲ್ಲಿರುವಂಥ ನಾನು ಮತ್ತು ನೀವು ಸತ್ತವರೊಳಗಿಂದ ಪುನರುತ್ಥಾನಗೊಂಡಂಥ ದ ಸೇಮ್ ರೆಸರೆಕ್ಷನ್, ಪುನರುತ್ಥಾನ ಶಕ್ತಿಯ ಆತ್ಮರನ್ನು ನಾವು ನೀವು ಹೊಂದಿರುವಾಗ ಹೇಗೆ ಈ ದೇಹ ಬಲಹೀನವಾಗಲಿಕ್ಕೆ ಸಾಧ್ಯ? ಹೇಗೆ ಈ ದೇಹ ಆಯಾಸಗೊಳ್ಳಲಿಕ್ಕೆ ಸಾಧ್ಯ? ಹೇಗೆ ಈ ದೇಹ ನಶ್ವರಗೊಳ್ಳಲಿಕ್ಕೆ ಸಾಧ್ಯ? ಈ ನಶ್ವರಗೊಂಡಂಥ ದೇಹವು ಪ್ರಿಯರೇ ಆ ಆತ್ಮನನ್ನು ಸ್ವೀಕರಿಸಿರುವುದರಿಂದ, ದೈವ ವಾಗ್ದಾನ ತಿಳಿಸದೆ ಆ ಆತ್ಮನ ಮೂಲಕ ಜೀವವು ಇಯಲ್ಪಡುವುದರಿಂದ ಈ ದೇಹವು ಸದಾ ಕಾಲವು ಆರೋಗ್ಯದೊಂದಿಗೂ ಸಮಾಧಾನದೊಂದಿಗೂ ಪ್ರವರ್ಧಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪೇತ್ರ ಯಾವಾಗ ಆ ಹುಟ್ಟು ಕುಂಟನಿಗೆ ನೋಡಿದ ಎದ್ದು ನಿಲ್ಲು, ಎದ್ದು ನಡೆ ಎಂಬುದಾಗಿ ನುಡಿಯಲ್ಪಟ್ಟನೋ ತಕ್ಷಣವೇ ಅವನನ್ನು ಇಷ್ಟು ವರ್ಷಗಳ ಕಾಲ ಬಂಧನದಲ್ಲಿ ಬಂಧಿಸಿದಂಥ ಎಲ್ಲ ಅಂಗವೈಫಲ್ಯತೆಗಳು ಬಿಚ್ಚಿ ಅವನ ಆರೋಗ್ಯದೊಂದಿಗೆ ನಡೆದ,
ಕುಣಿದಾಡ್ದ, ದೇವರ ಆಲಯವನ್ನು ಪ್ರವೇಶಿಸಿದ. ಇನ್ ದ ಸೇಮ್ ವೇ ಜನರು ಪ್ರಿಯರ ದೈವ ವಾಗ್ದಾನ ತಿಳಿಸುವಂತೆ ನಿಮ್ಮಲ್ಲಿರುವ ಕ್ರಿಸ್ತನನ್ನು ಕೊಡುವುದಾದರೆ ಅವರ ಜೀವನ ಸುಂದರವಾಗಲಿಕ್ಕೆ ಸಾಧ್ಯ. ನಿಮ್ಮಲ್ಲಿರುವ ಕ್ರಿಸ್ತನನ್ನು ಕೊಡುವುದಾದರೆ ಅವರ ಜೀವನ ಅಸನ್ಮುಖಿಯಾಗಲಿಕ್ಕೆ ಸಾಧ್ಯ. ನೋವು ನಿಮ್ಮಲ್ಲಿ ಏನು ಹಣಕಾಸು, ಊಟ ಅಥವಾ ಈ ಥರ ಏನನ್ನೇ ಕೊಡಬಹುದು, ಆ ತಕ್ಷಣದ ಕಾರ್ಯ ನೆರವೇರ್ತದ ಹೊರತು ನೀವು ಕ್ರಿಸ್ತನನ್ನು ಕೊಡದಿದ್ದಲ್ಲಿ ಅವರ ಜೀವನ ಎಂದಿಗೂ ಕೂಡ ಸುಂದರವಾಗಲಿಕ್ಕೆ ಸಾಧ್ಯವಿಲ್ಲ. ಆತನೆಂದಿಗೂ ಕೂಡ ದೇವರ ಆಲಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಕಡೆಯ ಪ್ರಶ್ನೆ ಹಾಗಾದರೆ, ಅದೇ ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ಆತ್ಮರು ಈಗ ನಿಮ್ಮಲ್ಲಿ ಇದ್ದಾರೋ ಇಲ್ವೋ? ಅವರಿದ್ದ ಮೇಲೆ ನಿಮ್ಮ ದೇಹ ನಶ್ವರಗೊಳ್ಳುತ್ತದ ಅಥವಾ ಅಭಿವೃದ್ಧಿಗೊಳ್ಳುತ್ತದ? ಆಗ ನಿಂದಿನಿಂದ ನೀವು ನುಡಿಬೇಕಾದದ್ದೇನು? ನಿಮ್ಮ ದೇಹದಲ್ಲಿ ಯಾವ ಅಂಗಾಂಗಗಳು ಕ್ರಿಯೆಯನ್ನು ನಿಲ್ಲಿಸಿದೆಯೋ ನೀವು ನುಡಿಬೇಕಾದದ್ದೊಂದು ಪ್ರಿಯರೇ, ಯೇಸುವಿನ ನಾಮದಲ್ಲಿ ನನ್ನ ಎಲ್ಲ ಅಂಗಾಂಗಗಳು ಆ ಪುನರುತ್ಥಾನ ಶಕ್ತಿಯನ್ನು ಸ್ವೀಕರಿಸಿಕೊಂಡು ಹೊಸ ಬಲದೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾನೆ. ನೋ ಮೋರ್ ಯಾವುದೇ ಕಾರಣಕ್ಕೂ ರೋಗವು, ಅಂಧಕಾರ ಸಾಮ್ರಾಜ್ಯವು ನನ್ನ ಮೇಲೆ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಆದಾಮನ ಅವಿಧತ್ವದಿಂದ ಅದು ನಡೆಸ್ತಾ ಇತ್ತು. ಬಟ್ ಈಗ ಕ್ರಿಸ್ತನ ಮರಣದ ಮೂಲಕ ಏನಾಗಿದ್ದೇನೆ, ನಾನು ರೋಗದ ಮೇಲೆ ದೊರೆತನವನ್ನು ಮಾಡುವ ಅಧಿಕಾರವನ್ನು ಹೊಂದಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಪ್ರಿಯರೇ ಆ ವಾಕ್ಯದ ಅನ್ಯೋನ್ಯತೆಯೊಂದಿಗೂ ಅನುದಿನವೂ ಕೂಡ ಜೀವಿಸ್ತಿರೋ ನಿಮ್ಮ ಜೀವನದಲ್ಲಿ ಅಂಥದ್ದೇ ಸ್ವಸ್ಥತೆಗಳನ್ನು, ಬಿಡುಗಡೆಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಒಂದು ನಿಮಿಷ ಎದ್ದು ನಿಲ್ಲೋಣ. ಎಲ್ಲರೂ ಎದ್ದು ನಿಲ್ಲುವ ಸಂಪೂರ್ಣವಾಗಿ. ಪ್ರಿಯರೇ, ನೀವು ಯಾವ ಸಮಸ್ಯೆಯೊಂದಿಗೆ ಬಂದಿದ್ದೀರೋ, ಅದು ಆರೋಗ್ಯದ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಶಾಂತಿ ಸಮಾಧಾನದ ಸಮಸ್ಯೆ ಇರಬಹುದು, ಕುಟುಂಬದಲ್ಲಿನ ವೈಫಲ್ಯತೆ ಸಮಸ್ಯೆಗಳಿರ್ಬೋದು, ಅಥವಾ ಯಾವುದೇ ಸಮಸ್ಯೆಗಳಿರಲಿ, ಬಟ್ ಅದಕ್ಕೆ ಪರಿಹಾರ ಒಂದೇ, ಪ್ರಭು ಯೇಸು ಕ್ರಿಸ್ತರು. ಹಾಗಾಗಿ ಆ ಕಡೆ ಈ ಕಡೆ ಏನು ಗಮನವನ್ನು ಕೊಡಬೇಡಿ. ಸಂಪೂರ್ಣ ಪ್ರತಿಯೊಬ್ಬರೂ ಕೂಡ ಕಣ್ಣುಗಳ ಮುಚ್ಚುವ. ಈ ಸಮಯ ನಿಮ್ಮ ಮತ್ತು ನಿಮ್ಮ ತಂದೆಯ ಸಮಯ. ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ. ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚಿದ ಪ್ರತಿಯೊಬ್ಬೊಬ್ಬರು ಕೂಡ ಒಮ್ಮೆ ಅವಲೋಕಿಸಿಕೊಳ್ಳೋಣ. ಪ್ರಿಯರೇ, ಪ್ರೇಷಿತರ ಕಾರ್ಯಕಲಾಪ 3ನೇ ಅಧ್ಯಾಯದಲ್ಲಿ ಆ ಒಂದು ದಿನ ಎಂಬುದಾಗಿ ನುಡಿಯಲ್ಪಡ್ತದೆ. ಆ ದಿನ ಯಾವುದು ಅಲ್ಲ ಪ್ರಿಯರೇ, ಪಂಚದಶಮಿಯ ದಿನದಂದು ಪವಿತ್ರಾತ್ಮರ ಅಗ್ನಿಯ ಅಭಿಷೇಕವನ್ನು ಸ್ವೀಕರಿಸಿಕೊಂಡ ನಂತರದ ದಿನ. ಈ ದಿನ ಬೇರೆ ಏನೂ ಅಲ್ಲ ಪ್ರಿಯರೇ, ಪುನರುತ್ಥಾನ ಶಕ್ತಿಯನ್ನು ನೀವು ಸ್ವೀಕರಿಸಿಕೊಂಡಿರುವ ದಿನ. ಅದರ ಮೂಲಕ ನಿಮ್ಮ ಜೀವನದಲ್ಲಿ ಬಿಡುಗಡೆಯು, ಸ್ವಸ್ಥತೆಯು ನೆರವೇರುವಂತಹ ಸುದಿನ. ಕಣ್ಣುಗಳ ಮುಚ್ಚೋಣ ಆಗ ಸಂಪೂರ್ಣವಾಗಿ. ಆ ಉಂಟು ಕುಂಟನು ಸುಂದರ ದ್ವಾರದಲ್ಲಿದ್ದಾನೆ. ಬಡ ಪ್ರಿಯರೇ, ಸುಂದರ ದ್ವಾರದಲ್ಲಿದ್ದಂಥ ಉಟ್ಟು ಕುಂಟನ ಜೀವನ, ಅವನು ಕುಳಿತಿರುವ ಸ್ಥಳ ಏನೋ ಸುಂದರ ದ್ವಾರ, ಬಟ್ ಅವನ ಜೀವನ ಮಾತ್ರ ದುಃಖದ ಜೀವನ, ಕಣ್ಣೀರಿನ ಜೀವನ, ಭಿಕ್ಷೆಯನ್ನು ಬೇಡಿ ಜೀವಿಸುವಂಥ ಜೀವನ, ಯಾರಿಗೂ ಕೂಡ ಬೇಡವಾದಂಥ ಧಿಕ್ಕರಿಸಲ್ಪಟ್ಟಂಥ ಜೀವನ. ಅವನ ಜೀವನದಲ್ಲಿ ಕೊರತೆಗಳಿಂದ ತುಂಬಲ್ಪಟ್ಟಿದ್ದಾನೆ ಪ್ರಿಯರೇ. ಬಟ್ ಆ ಒಂದು ದಿನದಲ್ಲಿ ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಆ ಸುಂದರ ದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶಿಸಲಿಕ್ಕಿದ್ದರು. ಆ ಸಮಯದಲ್ಲಿ ಆ ಉಟ್ಟು ಕುಂಟನು ಅವರಿಂದ ಭಿಕ್ಷೆಯನ್ನು ನಿರೀಕ್ಷಿಸುತ್ತಿರುವಾಗ ಪೇತ್ರನು ನುಡಿಯುವಂಥದ್ದು, ಎಲ್ಲಿ ನಮ್ಮ ಕಡೆ ನೋಡು ಎಂಬುದಾಗಿ, ನನ್ನನ್ನು ನೋಡು ಎಂಬುದಾಗಿ. ಇನ್ ದ ಸೇಮ್ ವೇ ಈಗ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಯಾವ ವಿಷಯಗಳು ಓಡಾಡುತ್ತಿದೆಯೋ, ನಿಮ್ಮ ರೋಗ, ನಿಮ್ಮ ಪರಿಸ್ಥಿತಿ, ನಿಮ್ಮ ಸಾಲ, ನಿಮ್ಮ ಬಂಧನ, ನಿಮ್ಮ ಕೊರತೆಗಳು, ನಿಮ್ಮ ಇಕ್ಕಟ್ಟುಗಳು, ಆ ಎಲ್ಲ ಕಡೆ ನಿಮ್ಮ ಗಮನವನ್ನು ತೆಗೆದಿಟ್ಟು ಪ್ರಭು ಯೇಸುವನ್ನು ನೋಡಿ. ಪ್ರಭು ಯೇಸು ಅಂದು ಪೇತ್ರನು ಉಟ್ಟುಕುಂಟನಿಗೆ ಹೇಳ್ದ, ಲುಕ್ ಅಟ್ ಮೀ, ನನ್ನ ಕಡೆ ನೋಡು. ಇಂದು ಪುನರುತ್ಥಾನಗೊಂಡ ಪ್ರಭು ಯೇಸು ಕ್ರಿಸ್ತರು ನುಡಿಯುವಂಥದ್ದು, ಲುಕ್ ಅಟ್ ಮೀ, ನನ್ನನ್ನು ನೋಡು. ಸಾವನ್ನು ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡಿರುವ ಪ್ರಭು ಯೇಸು ಕ್ರಿಸ್ತರು ಆತನ ಕಡೆ ನಮ್ಮ ಗಮನ ಹರಿಸುವ ಪ್ರಿಯರೇ. ಮರಣವು ಅವರನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ. ಅದೇ ರೀತಿ ಆ ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರ ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದ ಅದೇ ಆತ್ಮರು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ ಪ್ರಿಯರೇ.
ಪೇತ್ರನು ಆ ಹುಟ್ಟು ಕುಂಟನನ್ನು ನೋಡಿ, ಇಲ್ಲಿ ನಮ್ಮನ್ನು ನೋಡಿ ಎಂಬುದಾಗಿ ನುಡಿದ ತಕ್ಷಣದಲ್ಲಿ ಆ ಹುಟ್ಟು ಕುಂಟನು ಭಿಕ್ಷೆಯನ್ನ, ಹಣಕಾಸನ್ನು ನಿರೀಕ್ಷಿಸಿದ ಅವರನ್ನು ನೋಡಿದ. ಬಟ್ ಪೇತ್ರ ನುಡಿಯುವಂಥದ್ದು, ನಿನಗೆ ಕೊಡಲಿಕ್ಕೆ ನನ್ನ ಬಳಿ ಹಣಕಾಸೇನು ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ, ನನ್ನಲ್ಲಿರುವ ಕ್ರಿಸ್ತನನ್ನು ನಿನಗೆ ಕೊಡ್ತೇನೆ. ಮರಣವನ್ನು ಜಯಿಸಿದಂತಹ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಹೇಳ್ತಾ ಅದನ್ನೇ, ಎದ್ದು ನಡೆ ಎಂಬುದಾಗಿ. ಅದೇ ಸಮಯ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಯಾವುದೆಲ್ಲ ಹಿಡಿದಿಟ್ಟುಕೊಂಡಿತ್ತೋ, ಅನಾರೋಗ್ಯದ ನಿಮಿತ್ತವಾಗಿ, ಸಾಲದ ನಿಮಿತ್ತವಾಗಿ, ಬಂಧನದ ನಿಮಿತ್ತವಾಗಿ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಯಾವುದೆಲ್ಲ ಬಾಧಿಸುತ್ತಾ ಪೀಡಿಸುತ್ತಾ ನಿಮ್ಮ ಜೀವನವನ್ನು ಕಣ್ಣೀರಿನಲ್ಲಿ ಜೀವಿಸ್ತಾ ಇತ್ತೋ, ನನ್ನ ಜೀವನದಲ್ಲಿ ಇಂಥದ್ದೊಂದು ಕಾರ್ಯ ನೆರವೇರಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವನದಲ್ಲಿ ಯಾಕೆ ಇಂತಹ ಸ್ಥಿತಿ ಎಂಬುದಾಗಿ ನೀವು ಅವಲೋಕಿಸ್ತಾ ಇದ್ರು, ಅಂಥ ಎಲ್ಲ ಬಂಧನಗಳು, ನಿಮ್ಮ ಮೇಲಿದ್ದಂಥ ಎಲ್ಲ ಶಾಪಗಳು, ನಿಮ್ಮ ಮೇಲಿದ್ದಂಥ ಎಲ್ಲ ಕಾರ್ಯಗಳು ಈ ಸಮಯ ಮುರಿಯಲ್ಪಡುವಂಥ ಸಮಯ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಇಲ್ಲಿಯವರೆಗೆ ಯಾವುದೆಲ್ಲ ಹಿಡಿದಿಟ್ಟುಕೊಂಡಿತ್ತೋ, ನಿಮ್ಮ ಏಳಿಗೆಯನ್ನು, ನಿಮ್ಮ ಉನ್ನತಿಯ ಜೀವಿತವನ್ನು, ನಿಮ್ಮ ಬೆಳವಣಿಗೆಯ ಜೀವಿತವನ್ನು ತಡೆಗಟ್ಟಿತ್ತೋ, ಎಲ್ಲವೂ ತನ್ನ ಬೆಗಿಯನ್ನು ಸಡಿಲಗೊಳಿಸುವ ಸಮಯ. ಪೇತ್ರನು ಆತನಿಗೆ ನುಡಿದಂತೆ, ನಜರೇತಿನ ಯೇಸುವಿನ ನಾಮದಲ್ಲಿ ಹೇಳ್ತಾ ಅದನ್ನೇ, ಎದ್ದು ನಡೆ. ದ ಸೇಮ್ ಜೀಸಸ್, ಅದೇ ಪ್ರಭು ಯೇಸು ಕ್ರಿಸ್ತರು ಆತ್ಮರಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಒಳಗಡೆ ನೆಲೆಗೊಂಡಿದ್ದಾರೆ ಪ್ರಿಯರೇ. ದೈವ ವಾಗ್ದಾನ ತಿಳಿಸುವಂತೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮರು ನಿಮ್ಮಲ್ಲಿ ನೆಲೆಸಿದ್ದಾರೆ. ಆ ಆತ್ಮರು ರೋಮ 8ನೇ ಅಧ್ಯಾಯವಾಕ್ಯ 11 ತಿಳಿಸುವಂತೆ, ಪ್ರಭು ಯೇಸುವನ್ನ ಮರಣದಿಂದ ಎಬ್ಬಿಸಿದ ಆತ್ಮರು, ದ ಸೇಮ್ ಆತ್ಮರು ನಿಮ್ಮ ಪ್ರತಿಯೊಬ್ಬರ ನೆಲೆಗೊಂಡಿದ್ದಾರೆ ಪ್ರಿಯರೇ. ನಿಮ್ಮ ದೇಹ ನಶ್ವರವಾದಂಥ ದೇಹವು ಆ ಆತ್ಮನ ಮೂಲಕ ಜೀವವನ್ನು ಈಯುವುದರ ಮೂಲಕವಾಗಿ ನಿಮ್ಮ ದೇಹಗಳು ಬಲಗೊಳ್ಳುತ್ತದೆ. ಪೇತ್ರನು ನುಡಿಯುತ್ತಿರುವಾಗ ಯಾವ ರೀತಿ ಅವನ ಅಂಗಾಲುಗಳು ಮುಂಗಾಲುಗಳು ಬಲಗೊಂಡವೋ, ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ರೋಗದ ನಿಮಿತ್ತವಾಗಿ ನಿಮ್ಮ ಜೀವನದಲ್ಲಿ ಆಗಿರುವಂಥ ಎಲ್ಲ ಥರದ ಅಹಿತಕರವಾದ ಘಟನೆಗಳು ನಿಮ್ಮ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಇಡೀ ದೇಹದ ಅಂಗಾಂಗಗಳು, ಒಳ ಮತ್ತು ಹೊರಭಾಗದ ಪ್ರತಿಯೊಂದೊಂದು ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ನುಡಿತಾದನೆ, ಈ ಕ್ಷಣವೇ ಜೀವವನ್ನು ಸ್ವೀಕರಿಸಿಕೊಳ್ಳಿ ಎಂಬುದಾಗಿ ದೈವ ವಾಗ್ದಾನ ತಿಳಿಸುವಂತೆ ಪ್ರಿಯರೇ. ಪಂಚದಶಮಿ ದಿನದಂದು ಶಿಷ್ಯರ ಮೇಲೆ ಯಾವಾಗ ಪವಿತ್ರ ಆತ್ಮರು ಇಳಿದು ಬಂದರು, ಆ ಆತ್ಮರ ಮೂಲಕವಾಗಿ ಅವರ ಮುಂದಿನ ಜೀವಿತದಲ್ಲಿ ಎಲ್ಲ ಅದ್ಭುತ ಕಾರ್ಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ದ ಸೇಮ್ ಆತ್ಮರು ಪ್ರಿಯರೇ ನನ್ನ ಮತ್ತು ನಿಮ್ಮ ಪ್ರತಿಯೊಬ್ಬರ ಮೇಲೆ ನೆಲೆಗೊಂಡಿದ್ದಾರೆ. ದೈವ ವಾಗ್ದಾನ ತಿಳಿಸಿದ ನಿಮ್ಮ ದೇಹ ದೇವರ ಆಲಯ, ದೇವರ ಆತ್ಮರು ನಿಮ್ಮಲ್ಲಿ ವಾಸಿಸ್ತಾ ಇದ್ದಾರೆ ಎಂಬುದಾಗಿ. ಆ ಆತ್ಮರ ಪ್ರಿಯರೇ, ಸತ್ತವರನ್ನು ಎಬ್ಬಿಸಿದ ಆ ಪುನರುತ್ಥಾನ ಶಕ್ತಿಯ ಆತ್ಮರು ನಿಮ್ಮಲ್ಲಿ ನೆಲೆಸಿದ್ದಾರೆ. ನೀವು ಯೇಸುವಿನ ದೇಹವಾಗಿರುವುದರಿಂದ, ನಿಮ್ಮ ದೇಹ ದೇವರ ಆಲಯವಾಗಿರುವುದರಿಂದ ಪ್ರಿಯರೇ, ಯಾವ ಕಾರ್ಯಗಳು ಕೂಡ ನಿಮ್ಮ ಜೀವಿತವನ್ನು ನಾಶಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಪ್ರತಿಯೊಬ್ಬರೂ ಕೂಡ ಕಣ್ಣುಗಳ ಮುಚ್ಚುತ್ತ ಪ್ರತಿಯೊಬ್ಬರೂ ಕೂಡ ಬಾಯಿ ತೆರೆದು ಹೇಳೋಣ, ಪ್ರಭು ಯೇಸುವೇ, ನೀವು ಏಕೈಕ ದೇವರ ಪುತ್ರ ಎಂಬುದಾಗಿ ನಾನು ನಂಬುತ್ತೇನೆ. ದೇವರ ಏಕೈಕ ಪುತ್ರರಾದ ಪ್ರಭು ಯೇಸುವೆ ನನಗಾಗಿ ಈ ಲೋಕದಲ್ಲಿ ಜನಿಸಿ ನನ್ನ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತು ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ನಿಮ್ಮನ್ನೇ ಬಲಿಯಾಗಿ ನೀವು ಬಲಿಯಾದಿರಿ ಅರ್ಪಿಸುವುದರ ಮೂಲಕ ನನ್ನನ್ನು ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಪ್ರಭು ಯೇಸುವೆ, ನೀವು ಶಿಲುಬೆಯಲ್ಲಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಸತ್ತವರ ಒಳಗಿಂದ ಮೂರನೆಯ ದಿನ ಜೀವಂತರಾಗಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದೀರಿ.
ನಾನಿದನ್ನು ನಾನು ನಂಬುತ್ತೇನೆ. ಮರಣವನ್ನ ಜಯಿಸಿದ ಪ್ರಭು ಯೇಸುವೆ, ನೀವು ನನ್ನಲ್ಲಿ ನೆಲೆಸಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನೀವೇ ನಿಮ್ಮ ವಾಕ್ಯದಲ್ಲಿ ಹೇಳಿರುವಂತೆ ನನ್ನ ದೇಹ ನಿಮ್ಮ ಆಲಯವಾಗಿದೆ. ನಿಮ್ಮ ಆತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ನನ್ನ ದೇಹ ಯೇಸುವಿನ ಆಲಯ. ದೇವರ ಆತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ನನ್ನ ದೇಹ ದೇವರ ಆಲಯ. ದೇವರ ಆತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ನನ್ನ ದೇಹ ದೇವರ ಆಲಯ. ದೇವರ ಆತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ನನ್ನ ದೇಹ ದೇವರ ಆಲಯ. ದೇವರ ಆತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ನನ್ನ ದೇಹವು ದೇವರ ಆಲಯ. ದೇವರ ಆತ್ಮರು ನನ್ನಲ್ಲಿ ವಾಸಿಸುತ್ತಿದ್ದಾರೆ. ದೇವರ ಆತ್ಮ ನನ್ನ ಮೇಲಿದೆ. ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ಯೇಸುವಿನ ಆತ್ಮ ನನ್ನ ಮೇಲಿದೆ. ಯೇಸುವಿನ ಆತ್ಮ ನನ್ನ ಮೇಲಿದೆ. ಯೇಸುವಿನ ಆತ್ಮ ನನ್ನ ಮೇಲಿದೆ. ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ಯೇಸುವಿನ ಆತ್ಮ ನನ್ನ ಮೇಲಿದೆ. ಯೇಸುವಿನ ಆತ್ಮ ನನ್ನ ಮೇಲಿದೆ. ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ಯೇಸುವೇ, ನನಗೂ ನನ್ನ ಕುಟುಂಬಕ್ಕೂ ಬೇಕಾದ ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕವಾಗಿ ನನಗೆ ಬೇಕಾದ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರು ಬಾಯಿ ತೆರೆದು ಹೇಳೋಣ. ಈ ಸಮಯ ಪ್ರಿಯರೇ, ಆ ವಾಕ್ಯಗಳನ್ನು ನೀವು ಬಾಯಿ ತೆರೆದು ನುಡಿಯುವಾಗ ನಿಮ್ಮ ಶರೀರದಲ್ಲಿ ಯಾವ ರೀತಿ ಆ ಹುಟ್ಟುಕುಂಟನ ದೇಹವು ಬಲಗೊಳ್ಳುತ್ತೋ, ಅದು ಆರೋಗ್ಯದೊಂದಿಗೆ ಪ್ರವರ್ಧಿಸುತ್ತೋ, ಸೇಮ್ ನಿಮ್ಮ ಶರೀರ ಈ ಸಮಯ ಬಲಗೊಳ್ಳುತ್ತಾ ಇದೆ. ಅಷ್ಟು ಮಾತ್ರ ನಿಮ್ಮ ಅಂಗಾಂಗಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಯಾವುದೆಲ್ಲವೂ ಕೂಡ ಹೀನವಾಗಿತ್ತು, ಅದು ನಶ್ವರವಾಗಿತ್ತು. ಯೇಸುವಿನ ನಾಮದಲ್ಲಿ ನಿಮ್ಮ ದೇಹ ಜೀವವನ್ನು ಸ್ವೀಕರಿಸಿಕೊಳ್ತಾ ಇದೆ. ಪ್ರತಿಯೊಬ್ಬರು ಬಾಯಿ ತೆರೆದು ಹೇಳೋಣ. ಯೇಸುವೇ, ನನಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. 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 ಯೇಸುವೇ, ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರು ಬಾಯಿ ತೆರೆದು ಹೇಳೋಣ. ಆ ಬಿಡುಗಡೆ ಕೊಟ್ಟ ದೇವರಿಗೆ ಕಣ್ಣುಗಳ ಮುಚ್ಚಿ ಕರಗಳ ಮೇಲೆತ್ತಿ ಎರಡು ಕೈಗಳನ್ನೆತ್ತಿ ಪ್ರತಿಯೊಬ್ಬರು ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಬಿಡುಗಡೆ ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಣ್ಣುಗಳ ಮುಚ್ಚಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚುತ್ತಾ ಯೇಸುವಿನ ಜೀವವು ಪುನರುತ್ಥಾನದ ಶಕ್ತಿಯು ನಿಮ್ಮ ದೇಹದಲ್ಲಿ ಅರಿಯಲ್ಪಡ್ತಾ ಇದೆ ಪ್ರಿಯರೇ. ರಿಸೀವ್ ದ ಪವರ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿನ್ನ ಆತ್ಮರ ಮೂಲಕ ಬಿಡುಗಡೆಗಳು ಸ್ವಸ್ಥತೆಗಳು ನೆರವೇರುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿ ಥ್ಯಾಂಕ್ ಯು and praise you Father. Praise you Jesus. ಕಣ್ಣುಗಳ ಮುಚ್ಚೋಣ. ಹಾಗೆ ಹೆಸರೇ ನಂಬು ಪ್ರತಿಯೊಬ್ಬರು ಈಗ ನಿಮ್ಮಲ್ಲಾಗುವಂಥ ಸಮಾಧಾನವುದು ಬೇರೆ ಏನೂ ಅಲ್ಲ, ದೇವರ ಶಕ್ತಿ ಪ್ರಿಯರೇ. ಸತ್ತವರನ್ನ ಜೀವಕ್ಕೆ ಬಿಸಿದ ಅದೇ ಆತ್ಮರ ಶಕ್ತಿ ನಿಮ್ಮ ಪ್ರತಿಯೊಬ್ಬೊಬ್ಬರ ಒಳಗಡೆ ಕಾರ್ಯವನ್ನು ನೆರವೇರಿಸ್ತಾ ಇದೆ. ನಿಮ್ಮ ಶರೀರದ ಯಾವುದೆಲ್ಲವೂ ನ್ಯೂನತೆಗಳಿತ್ತು, ಯೇಸುವಿನ ನಾಮದಲ್ಲಿ ಎಲ್ಲ ದೇಹಗಳು ಅನಾರೋಗ್ಯದಿಂದ ಆರೋಗ್ಯದೊಂದಿಗೆ ಪ್ರವರ್ಧಿಸುವಂಥದ್ದಾಗಿದೆ. ಕಣ್ಣುಗಳ ಮುಚ್ಚದ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಅಪ್ಪ ತಂದೆ, ಈ ನಮ್ಮ ಪ್ರೀತಿಯ ಮುದ್ದು ಮಕ್ಕಳ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ
ರೋಮ 8ನೇ ದೇವಾಕ್ಯ 11ರ ಪ್ರಕಾರ ಸತ್ತವರನ್ನು ಪುನರುತ್ಥಾನಗೊಳಿಸಿದ ಆ ಆತ್ಮರನ್ನು ಪ್ರತಿಯೊಬ್ಬೊಬ್ಬರ ಒಳಗಡೆ ನೆಲೆಗೊಳಿಸಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ದೇವ, ಈ ಮಕ್ಕಳ ಜೀವಿತಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಇಲ್ಲಿಯವರೆಗೆ ಇವರ ಜೀವನದಲ್ಲಿ ಯಾವುದೆಲ್ಲ ಬೆಳವಣಿಗೆಗೂ, ಇವರ ಜೀವಿತದಲ್ಲಿ ಏಳಿಗೆಗೂ, ಇವರ ಕುಟುಂಬದಲ್ಲಿ ಸಮಾಧಾನಕ್ಕೂ, ಇವರ ಆರೋಗ್ಯದೊಂದಿಗೆ ಪ್ರವರ್ತಿಸಲು ತಡೆಗಟ್ಟಾಗಿದ್ದಂಥ ಎಲ್ಲ ಅಂಧಕಾರದ ಪ್ರತಿಯೊಂದು ದುರಾತ್ಮನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕಲ್ಪಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಇವರನ್ನು ಬಿಗಿಯಾಗಿ ಹಿಡಿಯಲ್ಪಟ್ಟಿದ್ದ ಎಲ್ಲ ಬಂಧನಗಳು ಈ ನಿಮಿಷದಲ್ಲಿ ಕಳಚಲ್ಪಡಿ ಎಂಬುದಾಗಿ ನುಡಿತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಇಂದಿನಿಂದ ಇವರ ಜೀವನದಲ್ಲಿ ಬಿಡುಗಡೆಯು, ಸ್ವಸ್ಥತೆಯು, ಸಂಪೂರ್ಣತೆಯು ಉಂಟಾಗಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಪುನರುತ್ಥಾನ ಆತ್ಮನ ಮೂಲಕ ಈ ಮಕ್ಕಳನ್ನು ತುಂಬಿಸಿದ್ದೀರಿ. ಆ ಆತ್ಮನ ಅನ್ಯೂನ್ಯತೆಯಲ್ಲಿ ಅನುದಿನವೂ ಇವರನ್ನು ವಿಜಯಶಾಲಿಗಳಾಗಿ ವಿಜಯೋತ್ಸವದಲ್ಲಿ ಇವರನ್ನು ಮುನ್ನಡೆಸುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ತಂದೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ನಾವು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಜೋರಾಗಿ ಚಪ್ಪಾಳೆ ತಟ್ಟದ ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸು. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ನೀವು ಇದೇ ಫಸ್ಟ್ ಬಂದಿದ್ದ? ಇಬ್ಬರು ಇದೇ ಫಸ್ಟ್ ಬಂದದ್ದು. ಬಟ್ ಬರುವಾಗ ಯಾವ ಸಮಸ್ಯೆಯೊಂದಿಗೆ ಬಂದ್ರಿ ಎಂಬುದಾಗಿ ಗೊತ್ತಿಲ್ಲ, ಹೌದಾ? ಬಟ್ ಈಗ ಬರುವಾಗಲೂ ನೀವು ಈಗ ಕುಳಿತುಕೊಂಡು ಈಗಿಷ್ಟೊತ್ತು ದೇವರ ವಾಕ್ಯವನ್ನು ಆಲಿಸಿ ಈಗ ನಿಂತಿದ್ದೀರಿ, ಹೌದಾ? ಬಟ್ ಏನು ಅನ್ನಿಸ್ತಾ ಇದೆ? ಖುಷಿ ಆಯಿತು, ಸಮಾಧಾನ ಅನಿಸಿದೆ, ಹೌದಲ್ಲ? ಆ ಸಮಾಧಾನ ಬೇರೆ ಏನೂ ಅಲ್ಲ, ದೇವರ ಶಕ್ತಿ. ಯಾಕೆ ಸಮಾಧಾನವು ಹೇಗೆ ಲಭಿಸಲಿಕ್ಕೆ ಸಾಧ್ಯ ಅಂದರೆ ಅಂಗಡಿಯಲ್ಲಿ ಗ್ರಾಮ್ ಮತ್ತು KG ಲೆಕ್ಕದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಮಾಧಾನದ ಪ್ರಭುವನ್ನು ನೀವು ಯಾವಾಗ ಸ್ವೀಕರಿಸಿಕೊಂಡ್ರೋ ಸಮಾಧಾನ ಏನಾಗಿದೆ? ನಿಮ್ಮಲ್ಲಿ ನೆಲೆಸಿದೆ. ಬಟ್ ಅದನ್ನ ಇಲ್ಲೇ ಬಿಟ್ಬಿಡ್ಬೇಕಾ, ಕಂಟಿನ್ಯೂ ಮಾಡಬೇಕಾ? ಒಂದೇ ನೀವು ಮಾಡಬೇಕಾದದ್ದು, ನೀವು ಇಲ್ಲಿ ಬರ್ತಿರೋ ಮನೇಲಿ ಇರ್ತಿರೋ ಗೊತ್ತಿಲ್ಲ, ಬಟ್ ದೇವರ ವಾಕ್ಯವನ್ನು ಅನುದಿನವೂ ಕೂಡ ಕಂಟಿನ್ಯೂ ಮಾಡಿ ಅಷ್ಟೆ. ಓಕೆ, ಥ್ಯಾಂಕ್ ಯು. ಪ್ರೈಸ್ ಗಾಡ್. ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿಯೊಬ್ಬರಿಗೂ ಕೂಡ ಅದೇ ಆತ್ಮರನ್ನು ಪ್ರತಿಯೊಬ್ಬರೂ ಕೂಡ ಹೊಂದಿದ್ದೀರಿ. ಯಾವುದೂ ಕೂಡ ನಿಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಬಿಡುಗಡೆಯನ್ನು ಹೊಂದಿದ್ದೇವೆ, ಜಯಶಾಲಿಗಳಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ.